विघ्नोपशान्तये सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैर्गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः। नारायणः परो व्यक्तादण्डमव्यक्तसम्भवम् अण्डस्यान्तस्तु मे लोकाः सप्तद्वीपा च मेदिनी। ॐ नमो भगवते वासुदेवाय। 16 ಶ್ಲೋಕ. ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ ಯಸ್ಮಾತ್ಕ್ಷರಮತೀತೋऽಹಂ ಅಕ್ಷರಾದಪಿ ಚೋತ್ತಮಃ ಅತೋऽಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಮಾಡ್ತಾ ಇರತಕ್ಕಂಥ ತತ್ವೋಪದೇಶದಲ್ಲಿ ಈ 15ನೇ ಅಧ್ಯಾಯವನ್ನು ಪುರುಷೋತ್ತಮ ಯೋಗ ಅಂತ ಕರೆದಿದ್ದಾರೆ. ಭಗವಂತ ಏನು ತತ್ವೋಪದೇಶ ಮಾಡಿದ್ದಾನೆಯೋ ಅದನ್ನು ಬೇರೆ ಬೇರೆಯ ಹೆಸರುಗಳಿಂದ ಕರೆದಿದ್ದಾರೆ. ಆದರೆ ಗೀತೆಯ ತಾತ್ಪರ್ಯವೆಲ್ಲ ಒಟ್ಟು 700 ಶ್ಲೋಕಗಳಿಂದಲೂ ಸೇರಿದರೂ ಒಂದೇ ತಾತ್ಪರ್ಯ. ಅದನ್ನು ಶಂಕರಾಚಾರ್ಯರು ವಾಸುದೇವಾಖ್ಯಂ ಪರಮಾರ್ಥ ತತ್ವಂ ಅಂತ ಮೊದಲೇ ಹೇಳಿ ವಾಸುದೇವ ಅನ್ನೋ ತತ್ವವನ್ನೇ ಹೇಳಿದ್ದಾರೆ. ವಾಸುದೇವ ಅಂದರೆ ವಸುದೇವನ ಮಗ ಅನ್ನೋ ಅರ್ಥವಲ್ಲ. ವಾಸನಾದ್ವಾಸುದೇವಸ್ಯ ವಾಸುದಂ ಭುವನತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವರು. ಎಲ್ಲ ಸಮಸ್ತ ಚೇತನ ಅಖಿಲಾಂಡಕೋಟಿ ಬ್ರಹ್ಮಾಂಡವನ್ನು ವ್ಯಾಪಿಸಿರತಕ್ಕಂಥ ಆ ಪರಬ್ರಹ್ಮ ಸ್ವರೂಪವನ್ನೇ ಇಲ್ಲಿ ವಾಸುದೇವ ಅನ್ನೋ ಹೆಸರಿನಿಂದ ಕರೆದಿದ್ದಾರೆ. ಆ ತತ್ವ ನಮ್ಮ ಆತ್ಮನೇ ಆಗಿದೆ ಅನ್ನೋದು ಸರಿ. ಆತ್ಮನೇ ಆಗಿದ್ದರೂ ನನಗೆ ಗೊತ್ತಿಲ್ವಲ್ಲ ಅಂತೇವೆ ನಾವು. ನೋಡಿ ಹೇಗಿದೆ, ಒಬ್ಬ ಕನ್ನಡದ ಕವಿ ಹೇಳ್ತಾನೆ, ಎಲ್ಲ ಪುರಾಣವ ಅರಿತಿಹ ನಿಹನು ತನ್ನ ಪುರಾಣವ ತಾನರಿಹ. ಹಿಂದೊಂದ್ಸಲ ಹೇಳಿದ್ದೆ ಏನು, ಬಾಕಿ ಪ್ರಪಂಚದ ಪುರಾಣ ಎಲ್ಲ ಗೊತ್ತಿದೆ, ನಾನು ಯಾರು ಅನ್ನೋದೇ ಮನುಷ್ಯನಿಗೆ ಗೊತ್ತಾಗಿಲ್ವಲ್ಲ, ವಿಚಾರ ಮಾಡಿಲ್ಲ ಅಂತ. ಅದಷ್ಟೇ ದೊಡ್ಡ ವಿಚಾರ. ಶಾಸ್ತ್ರ ಏನು ಹೇಳುತ್ತೆ, ಅಹಂ ಅಂದ್ರೆ ನಾನು ಅಂತ ಅಷ್ಟರ್ಥ ಗೊತ್ತಾಗ. ಬ್ರಹ್ಮಾಸ್ಮಿ ಅಂದ್ರೆ ಗಾಬರಿ, ಏನಪ್ಪ ನಾನು ಹೇಗೆ ದೇವರಾದೇನ್ರಿ, ನಾನು ಗಂಡಸು ಅಂತ ಹೆಂಗಸು ಅಂತ ಬಡವ ಅಂತ ಅವಿದ್ಯಾವಂತ ಎಂಥದೋ ನಾನು ಅಲ್ಲದನ್ನೇ ಸೇರಿಸಿ ಅಭ್ಯಾಸ ಆಗ್ಬಿಟ್ಟಿದೆ. ಇದನ್ನೇ ವೇದಾಂತದಲ್ಲಿ ಅವಿದ್ಯಾ ಅಂತಾರೆ. ಅವಿದ್ಯೆ ಅಂದ್ರೇನು? ತಪ್ಪು ತಿಳುವಳಿಕೆ. ಅತಸ್ಮಿಂಸ್ತದ್ಬುದ್ಧಿ, ತಾನಲ್ಲದರಲ್ಲಿ ತಾನು ಅಂತ ಮಾಡಿಕೊಳ್ಳೋದೇ ಅವಿದ್ಯ. ಇಂಥ ಅವಿದ್ಯೆಯನ್ನ ಅರ್ಜುನನಿಗೆ ಕೂಡ ಆ ಅವಿದ್ಯಾ ನಿಮಿತ್ತವಾಗಿಯೇ ಶೋಕಮೋಹಗಳು ಬಂದಿದ್ದು, ಅದನ್ನು ಪರಿಹಾರ ಮಾಡುವುದಕ್ಕಾಗಿ ಭಗವಂತ ಆ ತತ್ವೋಪದೇಶವನ್ನೇ ಭಗವದ್ಗೀತೆಯಲ್ಲಿ ಪ್ರಧಾನವಾಗಿ ಹೇಳಿದ್ದಾನೆ.
ಈ 15ನೇ ಅಧ್ಯಾಯದಲ್ಲೂ ನಿನ್ನೆ ಕೆಲವು ವಿಚಾರಗಳನ್ನು ಕೇಳಿದ್ದೇವೆ. ಇಲ್ಲಿನ ಒಂದಾನೊಂದು ವಿವರಣೆ ಹೇಗಿದೆ, ಪ್ರಕ್ರಿಯೆ ಅಂದರೆ ನಿನ್ನೆ ಓದಿದ್ವು ನಾವು. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಇದು ಒಂದು ರೀತಿಯಲ್ಲಿ ಇಡೀ ಜಗತ್ತನ್ನೆಲ್ಲ ಒಂದಾನೊಂದು ವಾಕ್ಯದಲ್ಲಿ, ಒಂದು ಶಬ್ದದಲ್ಲಿ ಅಡಕ ಮಾಡಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಈ ಜಗತ್ತನ್ನೇನೋ ನಾವು ಅನುಭವಿಸ್ತಾ ಇದ್ದೇವೆ, ಜಗತ್ತಿನಲ್ಲೇ ಇದ್ದೇವೆ, ನಮ್ಮ ಶರೀರ ಇಂದ್ರಿಯ ಮನೋಬುದ್ಧಿಗಳೆಲ್ಲವೂ ಜಗತ್ ವ್ಯಾಪಾರದಲ್ಲೇ ಸೇರಿವೆ. ಆದರೂ ನಾನು ಅನ್ನೋದು ಮಾತ್ರ ಬರೀ ಈ ಶರೀರಾದಿಗಳಲ್ಲ, ಈ ನಾಮರೂಪಗಳಲ್ಲ, ಇದೆಲ್ಲಕ್ಕಿಂತ ಮಿಗಿಲಾದದ್ದು. ಆ ತತ್ವವನ್ನೇ ಇಲ್ಲಿ ಪುರುಷೋತ್ತಮ ಅನ್ನೋ ಹೆಸರಿನಿಂದ ಕರೆದಿದೆ. ಅದೇ ಹೆಸರನ್ನು ಅಧ್ಯಾಯಕ್ಕೂ ಇಟ್ಟಿದ್ದಾರೆ. ಪುರುಷೋತ್ತಮ ಯೋಗ ಅಂತಲೇ ಕರೆದಿದೆ. ಯೋಗ ಅನ್ನೋದು ಒಂದು ಶಬ್ದ. ಪುರುಷೋತ್ತಮ ಎಂಬ ನಾಮಧೇಯದಿಂದ ಸರ್ವಾತ್ಮನಾದ ಆ ವಾಸುದೇವನನ್ನ ತಿಳಿಸ್ತಕ್ಕಂಥ ಅತ್ಯುತ್ತಮವಾದ ಒಂದಾನೊಂದು ವಿಚಾರ ಸರಣಿ. ವೇದಾಂತವೆಲ್ಲ ವಿಚಾರ ಪ್ರಧಾನ. ಸಾಧನ ಯಾಕೆ ಮಾಡಬೇಕು ಅಂದರೆ ವಿಚಾರ ಮಾಡುವುದಕ್ಕೆ ಮನಸ್ಸು ಒಲಿಬೇಕು ಅನ್ನೋದಕ್ಕೆ ಹೊರತು ಇಲ್ಲೇನು ಮತ್ತೆ ಆತ್ಮನನ್ನ ಬ್ರಹ್ಮವನ್ನು ತಿಳ್ಕೊಂಡ ಮೇಲೆ ಮಾಡ್ತಕ್ಕದ್ದೇನಿದೆ ಅಂದರೆ ತಸ್ಯ ಕಾರ್ಯಂ ನ ವಿದ್ಯತೆ. ಭಗವದ್ಗೀತೆ ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಾವನ ಆತ್ಮರತಿಯಾಗಿ ಆತ್ಮನಲ್ಲಿಯೇ ನೆಲೆಗೊಂಡು ಆತ್ಮಸ್ವರೂಪದಲ್ಲಿ ತೃಪ್ತನಾಗಿ ಕೂತಿದ್ರೆ ಅವನಿಗೇನು ಕೆಲಸ? ಅಕರ್ಮ, ಕ್ರಿಯಾರಹಿತವಾಗಿರ್ತಕ್ಕಂಥದ್ದು. ಕ್ರಿಯಾಕಾರಕ ಫಲವೆಲ್ಲ ಸಂಸಾರ. ಆ ಕ್ರಿಯಾಕಾರಕ ಫಲದ ಚೌಕಟ್ಟನ್ನು ಮೀರಿದ್ದೇ ಪುರುಷೋತ್ತಮ ತತ್ವ, ಪರಬ್ರಹ್ಮ ತತ್ವ. ಹೀಗೆ ಹೇಳೋದು ಶಂಕರ ವೇದಾಂತದ ಆಧಾರದಿಂದ. ಬಾಕ್ಯವರಾದರೆ ಇಷ್ಟು ಚೆನ್ನಾಗಿ ಹೇಳೋಕೆ ಬರೋಲ್ಲ. ಯಾಕೆ ಎಲ್ಲ ಮತಧರ್ಮಗಳಲ್ಲೂ ದೇವರು ಬೇರೆ, ನಾನು ಬೇರೆ ಅಷ್ಟೇ. ಆ ದೇವರನ್ನು ಪೂಜೆ ಮಾಡು, ಜಪ ಮಾಡು, ವರ ಪಡ್ಕೊ, ಹೀಗೆಲ್ಲ ಬೇರೆ ಹೇಳ್ಬೋದು. ಆದ್ರೆ ಆ ಭಗವಂತನೇ ನೀನು ಕಣಯ್ಯ ಅಂತ ಹೇಳೋ ಯೋಗ್ಯತೆ ಅಧ್ಯಾತ್ಮ ವಿದ್ಯೆಗೆ ಮಾತ್ರವೇ ಮೀಸಲು. ಈ ತತ್ವ ತಿಳಿದವನೇನಾಗ್ತಾನೆ? ಏನನ್ನು ತಿಳ್ಕೊತಾನೋ ಅವನು ಅದೇ ಆಗಿದ್ದಾನೆ, ಆಗ್ತಾನೆ ಅಂತ ಹೇಳಲ್ಲ. ಜ್ಞಾನದ ಫಲವನ್ನ ಯಾವಾಗಲೂ ವರ್ತಮಾನ ಕಾಲದಲ್ಲಿ ಹೇಳ್ತಾರೆ. ಹಿಂದಾಗಿದ್ದ ಅಂತಲಾಗಲಿ ಮುಂದೆ ಆಗ್ತಾನೆ ಅಂತಲಾಗಲಿ ಹೇಳಲ್ಲ. ತತ್ವಮಸಿ ಅಂತಾರೆ ಹೊರತು ತತ್ವಂ ಭವಿಷ್ಯಸಿ ಅಂತ ಹೇಳಲ್ಲ. ಶಂಕರಾಚಾರ್ಯನ ಕಡೆ ಬರೀತಾರೆ, ನಹಿ ತತ್ವಮಸೈತಿ ವಾಕ್ಯಸ್ಯ ತತ್ವ ಮೃತೋ ಭವಿಷ್ಯಸಿ ಇತ್ಯೇವಮರ್ಥ ಪರಿಣೇತುಂ ಶಕ್ಯ. ಏನು ಜೋರ ಹೇಳ್ತಾರೆ ರೀ. ಅಲ್ಲಿರೋದೇನು ತತ್ವಮಸಿ, ಅಸಿ ಅನ್ನೋದು ವರ್ತಮಾನ ಕಾಲ ಕ್ರಿಯಾಪದ. ಅದನ್ನು ತಗೊಂಡು ಹೋಗಿ ಮುಂದೆ ನೀನು ಆಗ್ತೀಯ ಬ್ರಹ್ಮವಾಗಿ ಅಂತ ಅರ್ಥ ಮಾಡಬಾರದು. ಹೌದೇ? ಇಷ್ಟರ ಮಟ್ಟಿಗೆ ಈಗಲೇ ಇಲ್ಲಿ ಕೂತಿರೋ ಹಾಗೆ ಖಂಡಿತ 100% ನಾವು ಪರಬ್ರಹ್ಮವೇ. ಗೊತ್ತಿಲ್ಲ ಅಂತ ಅದು ಬೇರೆ. ಗೊತ್ತಿಲ್ಲ ಅನ್ನೋದು ಅಜ್ಞಾನ ಅಷ್ಟೆ. ಆ ಅಜ್ಞಾನ ಒಂದನ್ನು ತೆಗೆದುಬಿಟ್ರೆ, ಯಾಕೆ ದೇವಸ್ಥಾನಕ್ಕೆ ಹೋಗಿದ್ದೆ, ದೇವ್ರ ದರ್ಶನ ಆಗಲಿಲ್ಲ ಅಂದ ಒಬ್ಬ. ಯಾಕ್ರಿ ದೇವಸ್ಥಾನಕ್ಕೆ ಹೋಗಿದ್ರೆ ಏನಾಯ್ತು, ಯಾಕೆ ಆಗಲಿಲ್ಲ? ಬಾಗಿಲು ತೆಗೆದಿತ್ತಿಲ್ವೇ ಅಂದರು. ತೆಗೆದಿತ್ತು. ದೀಪ ಹಾಕಿರಲಿಲ್ವೇ? ಹಾಕಿತ್ತು. ಎಲ್ಲರೂ ಇದ್ದಿಲ್ವೇ? ಇದ್ರು. ಯಾಕಾಗಲಿಲ್ಲ? ತೆರೆ ತೆಗೆದಿತ್ತಿಲ್ಲ. ಅಯ್ಯೋ ಅಷ್ಟೇ ತಾನೇ. ಅಷ್ಟೇ ತಾನೇ ಅಂದ್ರೆ ತೆರೆ ಬಿದ್ದುಬಿಟ್ರೆ ಏನು ಕಾಣುತ್ತೆ ದೇವರು? ತೆರೆ ನೋಡ್ಕೊಂಡ್ಬರ್ಬೇಕಾ? ಹಾಗೆ ಮಾನವನ ಒಂದು ಅಂತಃಕರಣಕ್ಕೊಂದು ತೆರೆ ಬಿದ್ದಿದೆ, ಅಜ್ಞಾನ ಅಂತ ಹೆಸರು ತೆಗಿಬೇಕೀಗ. ತ್ಯಾಗರಾಜರು ತೇರ ತೀಯಗ ರಾಧ ಅಂತ ಒಂದು ಹಾಡನೆ ಮಾಡಿದ್ದಾರೆ. ಪರಮಾತ್ಮ ಈ ಅಜ್ಞಾನವನ್ನು ತೆರೆ ತೆಗಿಬೇಕಲ್ಲಪ್ಪ ಅಂತ. ಅದಕ್ಕೂ ಪರಮಾತ್ಮನೇ ನಮಗೆ ಅನುಗ್ರಹ ಮಾಡಬೇಕು ಅಂತ. ಹೀಗೆ ಆ ಆತ್ಮತತ್ವಜ್ಞಾನ, ಬ್ರಹ್ಮತತ್ವಜ್ಞಾನ ಅನ್ನೋದು ಪ್ರತಿಯೊಬ್ಬ ಮಾನವನ ಹಕ್ಕು. ಅವನ ಸ್ವರೂಪವೇ ಬ್ರಹ್ಮ.
ಉಪಾಧಿಗಳನ್ನು ಕಳಚಿ ತಿಳ್ಕೋಬೇಕು. ತಿಳ್ಕೊಂಡಾಗ ಬ್ರಹ್ಮವನ್ನು ಏನಂದು ಆತ್ಮ ಅನ್ಬಹುದು, ಪುರುಷೋತ್ತಮ ಅನ್ಬಹುದು, ಯಾವುದು ಬೇಕಾದ್ರೂ ಆಗ್ಬೋದು. ಅದನ್ನೇ ಇಲ್ಲಿ ಈ ಪುರುಷೋತ್ತಮ ಯೋಗದಲ್ಲಿ ಬಹಳ ವಿವರವಾಗಿ ಬಿಡಿಸಿ ಕ್ಷರ ಅಕ್ಷರ ಅಂತ ವಿಂಗಡ ಮಾಡಿದರು. ಸರ್ವಾಣಿ ಭೂತಾನಿ, ಜಗತ್ತಿನಲ್ಲಿರೋ ಎಲ್ಲ ವಸ್ತುಗಳನ್ನು ಸೇರಿಸಿ ಒಂದೇ ಒಂದು ಶಬ್ದದಿಂದ ಕರೆದಿದ್ದಾರೆ. ಏನಂತ? ಕ್ಷರ ಅನ್ನೋ. ಕ್ಷರ ಅಂದ್ರೆ ಏನು? ವಿನಾಶಿ, ನಾಶವಾಗ್ತಾ ಇರೋದು ಅಂತ. ಕೂಟಸ್ಥ ಅಕ್ಷರ ಉಚ್ಯತೆ ಅಂದ್ರು. ಅದನ್ನ ಅರ್ಥ ಏನ್ ಮಾಡಿದ್ದಾರೆ? ಅಕ್ಷರ ಅಂದ್ರೆ ಕ್ಷರವಲ್ಲದ್ದು ಅಂತ, ನಾಶವಾಗುಲ್ಲ ಅಂತ ಅರ್ಥ ಅಲ್ಲ. ಒಂದು ಗಿಡ ಹುಟ್ಟೋದಕ್ಕೊಂದು ಮೂಲವಾಗಿರೋದೇನೋ ಬೀಜ. ಬೀಜದಿಂದ ವೃಕ್ಷ ಬಂದಿದೆ, ಎಲ್ರಿಗೂ ಗೊತ್ತು. ಹಾಗೆ ಸಂಸಾರ ಅನ್ನೋದೊಂದು ವೃಕ್ಷವಾದರೆ ಇದಕ್ಕೊಂದು ಬೀಜ ಇದೆ, ಅಜ್ಞಾನ, ಅವಿದ್ಯೆ ಅಂತ. ಅದನ್ನೇ ಕೂಟಸ್ಥ ಅಂತ ಕರೆಯೋದು. ಈ ಎರಡೂ ಅಲ್ಲದೆ ಇರತಕ್ಕ ತತ್ವವನ್ನು ಪರಮಪುರುಷ ಅಂತಾರೆ. ಅದು ಇವತ್ತಿನ ಪಾಠ. ಆಭ್ಯಾಂ ಕ್ಷರಾಕ್ಷರಾಭ್ಯಾಂ ಅನ್ಯ ವಿಲಕ್ಷಣ ಕ್ಷರಾಕ್ಷರೋಪಾಧಿದ್ವಯ ದೋಷೇಣ ಅಸ್ಪೃಷ್ಟ. ಏನು ಮಾತು! ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ ಅಂತ ಅರ್ಜುನನಿಗೆ ಭಗವಂತ ಹೇಳ್ತಾ ಇದ್ದಾನೆ. ಅಪ್ಪ, ದ್ವಾವಿಮೌ ಪುರುಷೋ ಲೋಕೆ ಅಂತ ಹಿಂದೆ ಹೇಳಿದ್ದು ಎಲ್ಲವೂ ಸಂಸಾರ ಮಂಡಲಕ್ಕೆ ಸೇರಿರ್ತಕ್ಕದ್ದು. ಕ್ಷರ ಅಕ್ಷರ ಅನ್ನೋ ಶಬ್ದಗಳಿಂದ ಅಲ್ಲಿ ವ್ಯವಹಾರ ಮಾಡಿದ್ದೇವೆ. ಕಾರ್ಯಕಾರಣಗಳು ಆ ಒಂದಾನೊಂದು. ಆಭ್ಯಾಂ ಕ್ಷರಾಕ್ಷರ. ಕ್ಷರ ಅಂದ್ರೇನು? ಸರ್ವಾಣಿ ಭೂತಾನಿ ಅಂತ ಅವರೇ ಅರ್ಥ ಮಾಡಿಬಿಟ್ಟಿದ್ದಾರೆ. ಜಗತ್ತಿನಲ್ಲಿರತಕ್ಕ ಎಲ್ಲ ಪ್ರಾಣಿಗಳು, ವಸ್ತುಗಳು ಸೇರಿ ಚೇತನಾಚೇತನ ಚರಾಚರಾತ್ಮಕವಾದಷ್ಟಕ್ಕೂ ಸೇರಿ ಎರಡೇ ಅಕ್ಷರದಲ್ಲಿ ಒಂದು ಶಬ್ದವನ್ನು ಬಳಸ್ಬಿಟ್ಟಿದ್ದಾರೆ. ಸಾಕೆ ಸಾಕು. ಏನಂತ? ಕ್ಷರ. ಅಕ್ಷರ ಅಂದ್ರೆ ಏನು? ಅದಕ್ಕೆ ಕಾರಣವಾಗುತ್ತೆ. ಮರ ನೋಡ್ತೀವಿ, ಮರಕ್ಕೇನು ಕಾರಣ ಅಂದ್ರೆ ಬೀಜ ಅಂತ ಹೇಳಬೇಡವೆ? ಹಾಗೆ ಕ್ಷರರೂಪವಾದಂತಹ ನಾಮರೂಪಾತ್ಮಕವಾದ ಜಗತ್ತಿಗೆ ಏನು ಕಾರಣ? ಅಕ್ಷರವೇ ಕಾರಣ. ಅದ್ಯಾವುದು? ಕೂಟಸ್ಥ ಅಂದ್ರು. ಕೂಟಸ್ಥ ಅಂದ್ರೆ ಕೂಟವತ್ ತಿಷ್ಠತಿ ಅಂತ ಅರ್ಥ. ಕೂಟ ಅಂದ್ರೇನು? ಎಲ್ಲ ಒಂದಾಗಿಬಿಟ್ಟಿರುತ್ತೆ ಅಂತ. ಇದನ್ನೇನು ನಾವು ಕಷ್ಟಪಡ್ಬೇಕಾಗಿಲ್ಲ, ಸುಖವಾಗಿ ತಿಳ್ಕೋಬಹುದು. ಹೇಗೇನೆ ಗಾಢ ನಿದ್ರೆ ಒಂದಿರುತ್ತೆ ನೋಡಿ, ಅದು ಕೂಟಸ್ಥವ ಕ್ಷರವ ಹೇಳಿ ನೋಡೋಣ. ಹಾಗಾದ್ರೆ ಎದ್ದ ಮೇಲೆ ಅಲ್ಲಿಂದಲೇ ತಾನೇ ಬರೋದು ನಾವು. ಬಾಕಿದೆಲ್ಲ ಹೊರ ಬರುತ್ತೆ. ಮನುಷ್ಯ ಎದ್ದ ಅಂದ ಕೂಡಲೇ ಕಣ್ ಕಾಣುತ್ತೆ, ಕಿವಿ ಕೇಳುತ್ತೆ, ಮೂಗು ಮೂಸುತ್ತೆ, ಮನಸ್ಸು ಆಲೋಚನೆ ಮಾಡುತ್ತೆ. ಹಾಗಾದ್ರೆ ಇಂದ್ರಿಯ ಮನೋಬುದ್ಧಿಗಳು ಇವೆಲ್ಲ ಏನಾಗಿದ್ವು? ಗಾಢ ನಿದ್ರೆ ಒಳಗೆ ಅಂದ್ರು. ಇತ್ತಿಲ್ವೇ? ಎಲ್ಲಾದ್ರೂ ಉಂಟೆ? ಎದ್ದ ಮೇಲೆ ಕಾಣ್ಬೇಕಲ್ಲ ಅದು. ಹಾಗೇನಾಗಿತ್ತು? ಮರೆಯಾಗಿತ್ತು. ಅದೇ ಅಕ್ಷರ. ಹೊರಗೆ ಬಂದ್ರೆ ಕ್ಷರ. ಹಾಗಾಗಿ ಇಷ್ಟೇ. ದಿನಾ ನಾವು ಅಕ್ಷರ ಸ್ವರೂಪವನ್ನು ಅಂದರೆ ಆ ಕೂಟಸ್ಥವಾದಂಥ ತಾನೇ ತಾನಾದಂತಹ ಸ್ವರೂಪವನ್ನು ಸರಿ. ಹಾಗಾದ್ರೆ ಇನ್ನು ವೇದಾಂತ ಯಾಕೆ ವಿಚಾರ ಮಾಡಬೇಕು? ಆ ಕೂಟಸ್ಥವೇ ಅಕ್ಷರಾಂತಕ ಪರಬ್ರಹ್ಮ ಆದ ಮೇಲೆ ಮುಗೀತಲ್ಲ ಅಂತ. ಹಾಗಲ್ಲ. ಅದು ಪರಬ್ರಹ್ಮ ಅನ್ನೋ ಬಗ್ಗೆ ಏನು ಸಂಶಯವಿಲ್ಲ. ಅದು ಹೌದು ಅಂತ ತಿಳುವಳಿಕೆ ಇದೆಯೋ ನಮಗೆ ಅಂತ. ಯಾವುದೇ ವಸ್ತು ಇದ್ರೆ ಪ್ರಯೋಜನ ಇಲ್ಲ, ವಸ್ತುವಿನ ಜ್ಞಾನ ಇರಬೇಕು ಅಂತ. ಅದಿದ್ರೇನೆ ಫಲ, ಇಲ್ಲದೆ ಇದ್ರೆ ಬರೋದಿಲ್ಲ ಅಂತ. ಅದಕ್ಕೆ ಆ ಹಿಂದೊಂದು ದೃಷ್ಟಾಂತ ಛಾಂದೋಗ್ಯೋಪನಿಷತ್ನಲ್ಲಿ ಶಂಕರಾಚಾರ್ಯ ಬರೆದಿದ್ದಾರೆ. ಶಬರ ಮಣಿ ನ್ಯಾಯ ಅಂತ. ಅದು ಹೇಳಿದ್ನೇನೋ ಇರಲಿ, ಇನ್ನೊಂದ್ಸಲ ಜ್ಞಾಪಕ ಮಾಡಿ. ಶಬರಮಣಿ ನ್ಯಾಯ ಅಂದರೆ ಈ ಬಿದಿರು ಮಳೆ ಇರುತ್ತಲ್ಲ, ಅದರಿಂದ ಯಾವುದೋ ಒಂದು ಮಳೆಯ ಒಳಗೆ ನೀರು ಬಿದ್ದಾಗ ಮುತ್ತುಗಳಾಗ್ತವಂತ. ಸೊಗಸಾದ ಮುತ್ತುಗಳು ಉದುರ್ತವೆ. ಆ ಮುತ್ತೆಲ್ಲೋ ಕಾಡಿನಲ್ಲಿ ಯಾವುದೋ ಬಿದಿರು ಮಳೆ ಒಳಗೆ ಉದುರಿರುತ್ತೆ. ಆ ಕಾಡಿನಲ್ಲಿ ಸಂಚಾರ ಮಾಡ್ತಕ್ಕಂಥ ಯಾವನೋ ಒಬ್ಬ ಬೇಡ್ರವನು ಅದು ತಗೋತಾನೆ. ತಂದ್ಬಿಟ್ಟು ಹೊಟ್ಟೆಪಾಡಿಗೆ ಮಾರ್ಕೆಟಲ್ಲಿ ಕೇಳ್ತಾನೆ. ಸರಿಯಾದ ಒಬ್ಬ ಮುತ್ತನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ ಮುತ್ತನ್ನು ಗೊತ್ತು ಮಾಡ್ತಕ್ಕಂಥ ತಿಳುವಳಿಕೆ ಉಳ್ಳ ಒಬ್ಬ ವ್ಯಾಪಾರಿ ಹತ್ರ ಹೋಗಿ ಕೊಡ್ತಾನೆ. ಅವನು ನೋಡ್ತಾನೆ,
ಘನವಾದ ಮುತ್ತು, ಇದರ ಬೆಲೆ ಎಷ್ಟು? 500 ರೂಪಾಯಿ ಬಾಳ್ತದೆ. ಯಾಕೆಂದ್ರೆ ಮುತ್ತಿನ ವ್ಯಾಪಾರಿ ಅವನು. ಆ ಮುತ್ತಿನ ಒಂದು ಯೋಗ್ಯತೆ ಏನು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವೇ? ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋರಿಗೆ ಚಿನ್ನ ಹೇಗಿರುತ್ತೆ ಅಂತ ಗೊತ್ತಿರಲ್ವೇ? ಹಾಗೆ ಅವ್ನು ನೋಡ್ತಾರೆ, ಓಹೋ ಇದೇನ್ರಿ 500 ರೂಪಾಯಿ ಬೆಲೆ ಬಾಳತ್ತು ಒಂದೊಂದು ಮುತ್ತು ಆಗಿದೆ. ಆದ್ರೆ ಅದು ತಂದಿರೋರಿಗೇನೋ ಗೊತ್ತಿಲ್ಲ ಅದರ ಬೆಲೆ. ಅದಕ್ಕೆ ಅವನೇನು ಮಾಡ್ತಾನೆ, ಇದೆಲ್ಲ ಎಂತ ಗೊತ್ತಾ, 2 ರೂಪಾಯಿ ಕೊಡ್ತೀಯ, ತಗೊಳ್ಳಿ ಸ್ವಾಮಿ. ಅವನಿಗೆ ಅಷ್ಟೇ. ಯಾಕೆ ಅಂತ ಅವನಿಗೆ ಅದೇ ಮುತ್ತು ಒಬ್ಬನ ಕೈ ಸೇರಿದಾಗ 2 ರೂಪಾಯಿ ಆಗೋಯ್ತು, ಇನ್ನೊಬ್ಬನ ಕೈಗೆ ಬಂದಾಗ ಎಷ್ಟಾಯ್ತು? 500 ರೂಪಾಯಿ. ಅಯ್ಯೋ, ಯಾಕೆ? ತಿಳುವಳಿಕೆ. ಇದನ್ನೇ ಶಬರ ಮಣಿ ನ್ಯಾಯ ಅಂತ ಶಂಕರಾಚಾರ್ಯ ಬರೆದಿರೋದು. ಎಷ್ಟು ಚೆನ್ನಾಗಿದೆ. ಅದಕ್ಕೋಸ್ಕರ ಯದೇವ ವಿದ್ಯೆಯ ಕರೋತಿ ತದೇವ ವೀರ್ಯವತ್ತರಂ ಭವತಿ ಅಂತ ಒಂದು ಉಪನಿಷತ್ತಿನ ವಾಕ್ಯ ಛಾಂದೋಗ್ಯದಲ್ಲಿ ಅಲ್ಲಿ ದೃಷ್ಟಾಂತ ಕೊಡ್ತಾರೆ ಶಂಕರಾಚಾರ್ಯ. ಹಾಗೆಯೇ ಇಲ್ಲಿಯೂ ಕೂಡ ಈ ಶರೀರೇಂದ್ರಿಯ ಮನೋಬುದ್ಧಿಗಳಾಗಲಿ ಇದಕ್ಕೆ ಮೂಲವಾದಂತಹ ಯಾವ ಅಕ್ಷರ ಅಂತಕ್ಕ ಯಾವ ಒಂದು ಮೂಲವನ್ನು ಹೇಳಿದ್ವು, ಇದು ಯಾವುದೂ ಕೂಡ ಸಂಸಾರವೇ ಹೊರತು ಇದಕ್ಕಿಂತ ಮೀರಾದದ್ದಲ್ಲ. ಇದು ಆತ್ಮನಲ್ಲ. ಹಾಗಾದ್ರೆ ಆತ್ಮ ಅಂದ್ರೆ ಯಾರು? ಆಭ್ಯಾಂ ಕ್ಷರಾಕ್ಷರಾಭ್ಯಾಂ ಅನ್ಯ ವಿಲಕ್ಷಣ. ಈ ಕ್ಷರ ಅಕ್ಷರ ಅಂತ ನಾವೇನೀಗ ವರ್ಣನೆ ಮಾಡಿದ್ವೋ ಇದೆಲ್ಲವೂ ಜಗತ್ತಿನ ಒಂದು ಚೌಕಟ್ಟಿನಲ್ಲೇ ಇದೆ. ಇದು ಯಾವುದು ಆತ್ಮನಲ್ಲ. ಮತ್ಯಾವುದು? ಇದಕ್ಕಿಂತ ಬೇರೆ ಅಲ್ಲ, ಇದಕ್ಕಿಂತ ವಿಲಕ್ಷಣ. ಆ ವಿಲಕ್ಷಣ ಅನ್ನೋ ಶಬ್ದಕ್ಕೂ ಭಿನ್ನ ಅನ್ನೋಕ್ಕೂ ವ್ಯತ್ಯಾಸ. ಈಗ ನಮಗೂ ನಿಮಗೂ ಭೇದವಿದೆ ಅಂದ್ರೆ ಒಪ್ಕೋಬಹುದು. ನಾನು ಮನುಷ್ಯ, ನೀನು ಮನುಷ್ಯ, ಕಾಮನ್ ಇದ್ದೇ ಇದೆ ಅಂತ ಅರ್ಥ. ಆದ್ರೆ ನಾನು ಬೇರೆ, ನೀನು ಬೇರೆ, ಇದು ಭೇದ ಅಂತಾರೆ. ವಿಲಕ್ಷಣ ಅಂತ ಹೇಗೆ ಗೊತ್ತೇ? ಒಂದಕ್ಕೊಂದು ವಿರುದ್ಧ. ಹಗಲು ರಾತ್ರಿ ಮುಗಿದಾಯ್ತು. ರಾತ್ರಿ ಇದ್ದಾಗ ಹಗಲಿರಲ್ಲ, ಹಗಲಿದ್ದ ರಾತ್ರಿ ಇರಲ್ಲ. ಆ ರಾತ್ರಿ ನಾನು ಹಗಲು ನೋಡಬೇಕು ಅಂದ್ರೆ ಅದ್ರ ಕೈಲಾಗಲ್ಲ. ಹಗಲು ರಾತ್ರಿ ನೋಡಬೇಕು ಅಂದ್ರೆ ಹಗಲು ಬಂದ್ಬಿಟ್ರೆ ರಾತ್ರಿ ಉಳಿಯುತ್ತಪ್ಪ. ಇದಕ್ಕೇನು ಹೆಸರು? ವಿಲಕ್ಷಣ ಅಂತ. ಇದನ್ನೇ ಶಂಕರಾಚಾರ್ಯರು ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ತಮಃ ಪ್ರಕಾಶವತ್ತು ವಿರುದ್ಧ ಸ್ವಭಾವಯೋ, ಜೊತೆಯಲ್ಲಿರೋದಕ್ಕೆ ಸಾಧ್ಯ, ಕತ್ಲೆ ಬೆಳಕು ಒಟ್ಟಿಗೆ ಇರೋಕ್ಕಾಗದೆ. ಹಾಗೆ ಈ ಕ್ಷರಾಕ್ಷರಗಳಿಗಿಂತ ಈ ಪರಮಾತ್ಮ ಯಾರು ಅಂದ್ರೆ ವಿಲಕ್ಷಣ ಅಂದ್ಬಿಟ್ರೆ ಅದಕ್ಕಿಂತ ಪೂರ್ಣವಾಗಿ ಕತ್ಲೆ ಬೆಳಕು ಇದ್ದಾಗ ವಿಲಕ್ಷಣ. ಈ ಶಂಕರ ಭಾಷೆಯಲ್ಲಿ ಏನು ಗುಟ್ಟು ಅಂದ್ರೆ ಒಂದೊಂದು ಶಬ್ದ ಹಾಕ್ಬೇಕಾದ್ರೆ ಭಿನ್ನ ಅಂತ ಹಾಕ್ಬೋದಾಗಿತ್ತು, ಹಾಕೋಲ್ಲ. ವಿಲಕ್ಷಣ ಅಂತ ಬರೆದ್ರು. ಯಾಕೆ? ಕತ್ಲೆ ಬೇರೆ, ಎರಡು ಬೆಳಕು ಬೇರೆ, ಎರಡು ಒಟ್ಟಿಗೆ ಇರೋಕ್ಕೆ ಆಗಲ್ಲ. ಹಾಗೆ ಈ ಪುರುಷ ಇದ್ದಾನಲ್ಲ, ಈ ಕ್ಷರಾಕ್ಷರಗಳಿಗಿಂತ ಅತ್ಯಂತ ವಿಲಕ್ಷಣನಾಗಿ, ಕ್ಷರ ಅಕ್ಷರ ವಿಲಕ್ಷಣ ಎಲ್ಲ ಸಂಸ್ಕೃತ ಶಬ್ದಗಳು. ಸಂಸ್ಕೃತನೇ ಮರೆತುಬಿಟ್ಟಿದ್ದೀವಿ, ನನಗೆ ಬೇಗ ಅರ್ಥ ಆಗದೆ ಇರಬಹುದು. ಅಭಿಪ್ರಾಯ ತಿಳ್ಕೊಳ್ಳಿ, ಹೇಳಿದ್ದೀನಿ ನಾನು. ಪರಸ್ಪರ ವಿರುದ್ಧ ಅಂದ್ರೇನು? ನಾಮರೂಪಾತ್ಮಕವಾದ ಜಗತ್ತಿಗೂ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾದ ಪರಮಾತ್ಮನಿಗೂ ವೈಲಕ್ಷಣ್ಯವನ್ನೇ ಹೇಳಬೇಕೆ ಹೊರತು ಭೇದ ಅಂತ ಹೇಳಕ್ ಬರಲ್ಲ. ಅದು ಇದೆ, ಇದು ಇದೆ ಅಂದ್ರೆ ಎರಡು ಒಟ್ಟಿಗೆ ತೋರಿಸಿ ನೋಡೋಣ. ಸ್ವಾಮಿ ನಾನು ಜ್ಞಾನಿಯೂ ಹೌದು ಅಜ್ಞಾನಿಯೂ ಹೌದು. ಅಯ್ಯೋ ರಾಮ, ಅದ್ಯಾಕಪ್ಪ? ಅಜ್ಞಾನಿಯಾಗಿದ್ರೆ ಜ್ಞಾನಿ ಅಂತ ಹೇಳಕ್ ಬರಲ್ಲ, ಜ್ಞಾನಿಯಾಗಿದ್ರೆ ಅಜ್ಞಾನಿ. ಯಾಕೆ ಸ್ವಾಮಿ ಜ್ಞಾನಿ ಅಜ್ಞಾನಿ ಅಂತ ಟೈಟ್ಲ್ ಕೊಟ್ಟಿದ್ದಾರೆ? ಏನು ಕಟ್ಕೊಂಡೇ ಮಾಡೋಣ? ಖಂಡಿತ ಒಂದಕ್ಕೊಂದು ಸೇರುವುದಿಲ್ಲ. ಕ್ಷರಾಕ್ಷರಾಭ್ಯಾಂ ವಿಲಕ್ಷಣ ಅಂದ್ರು. ಈ ಕ್ಷರ ಅಕ್ಷರ ಅಂತ ಏನೊಂದು ಜಗತ್ತಿನ ಸೃಷ್ಟಿಯನ್ನು ವರ್ಣನೆ ಮಾಡಿದೋ, ಜಗದ್ಬೀಜವನ್ನು ಹೇಳಿದೋ, ಅದು ಎರಡೂ ಆತ್ಮನಲ್ಲ. ಆತ್ಮನಲ್ಲ ಅಂದ್ರೆ ಏನು? ಆತ್ಮನ ಜೊತೆಗೆ ಅವಿಲ್ಲ. ಆ ಪರಮಾತ್ಮನ ತಿಳ್ಕೊಂಡ ಇವೆರಡೂ ಕೂಡ ಮಿಥ್ಯಾ. ನೋಡಿ, ಇದೇ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಶಂಕರಾಚಾರ್ಯ ಒಬ್ಬರೇ ಹೇಳಿರೋದು, ಬಾಕಿಯವರೆಲ್ಲ ಜಗತ್ತು ಸತ್ಯ ಅಂತ ಹೇಳ್ತಾ ಇದ್ದಾರೆ. ಹೇಳ್ಕೊಳ್ಳಿ ಬಿಡಿ, ನಾವೇನಾಗಬೇಕು ಅವ್ರ ಜವಾಬ್ದಾರಿ. ಸತ್ಯವನ್ನು ಸತ್ಯ ಅನ್ಬೇಕು, ಅನರ್ಥವನ್ನು ಅನರ್ಥ ಅನ್ಬೇಕು. ಅನರ್ಥವನ್ನು ಸತ್ಯ ಅಂತ ಯಾರು ಒಪ್ತಾರೆ? ಸಾಧ್ಯ. ಒಬ್ಬ ವ್ಯಕ್ತಿ ಗಂಡಸಿಗೆ ಹೆಂಗಸಿನ ವೇಷ ಹಾಕ್ತಾರೆ ಅಂತ ಇಟ್ಕೊಳ್ಳಿ, ಹಾಗಂತ ಅವನಿಗೆ ಮದುವೆ ಮಾಡೋಕ್ಕಾಗ್ತೀಯ? ವೇಷ ಅಲ್ಲದೆ ಅವನಿಗೆ ಎಷ್ಟು ವೇಷ ಹಾಕಿದ್ರು ಗಂಡಸು ಗಂಡಸೆಯ, ಹೆಂಗಸು ಗಂಡಸು. ಒಂದಕ್ಕೊಂದಕ್ಕೆ ಅತ್ಯಂತ ವೈಲಕ್ಷಣ್ಯವಿದೆ. ಹಾಗೆಯೇ ಈ ಜಗತ್ತೆಲ್ಲ ನಾಮರೂಪಾತ್ಮಕವಾಗಿ ಕ್ಷರ ಅಕ್ಷರ ಅಂತ ಹರಡಿಕೊಂಡಿದ್ರೆ
ಇದರಲ್ಲಿ ಹುಡುಕಿದ್ರೆ ನಿಮಗೆ ಆತ್ಮ ಯಾರು ಅನ್ನೋದು ಪತ್ತೆ ಆಗೋಲ್ಲ, ಇಲ್ಲವೇ ಇಲ್ಲ. ಕತ್ಲೆ ಒಳಗೆ ಬೆಳಕು ಹುಡುಕಕ್ಕಾಗ್ತೀವಿ. ಆದ್ದರಿಂದ ವಿಲಕ್ಷಣ ಕ್ಷರಾಕ್ಷರೋಪಾಧಿ ದ್ವಯ ದೋಷೇಣ ಅಸ್ಪೃಷ್ಟ. ಈ ಕ್ಷರ ಅಕ್ಷರ ಅಂತಕ್ಕ ಎರಡು ಉಪಾಧಿಗಳಿದೆಯಲ್ಲ, ಇವುಗಳ ದೋಷದಿಂದ ಅಸ್ಪೃಷ್ಟ, ಎಂದೆಂದೂ ಮುಟ್ಟಲ್ಪಡದೇ ಇರತಕ್ಕಂಥ, ಅಷ್ಟು ಸಾಲದು ಶಂಕರಾಚಾರ್ಯ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ. ಏನು ಬರವಣಿಗೆ! ಭಗವತ್ತಾದರ ಭಾಷ್ಯ ಹೇಗಿಲ್ಲ. ಪರಮಾತ್ಮ ಅಂತ ಯಾರು ಗೊತ್ತೇನ್ರಿ? ಕ್ಷರಾಕ್ಷರಗಳಿಗಿಂತ ಭಿನ್ನನಲ್ಲ, ವಿಲಕ್ಷಣ. ಕತ್ಲೆ ಬೆಳಕು ಇದ್ದ ವೈಲಕ್ಷಣ್ಯ ಹೇಳಿದರು. ಆಮೇಲೆ ಅಂದ್ರು ಆ ಉಪಾಧಿದ್ವಯಗಳು ಯಾವುದು? ಆ ಪರಮಾತ್ಮನನ್ನು ಮುಟ್ಟಲಾರವು, ಅಸ್ಪೃಷ್ಟ ಅಂದರು. ಎರಡನೇದಾಯ್ತು. ಆಮೇಲೆ ಸಾಲದು ಅಂತ ಈ ತತ್ವ ಎಂಥದ್ದು? ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತಿ. ಯಾವುದಪ್ಪ ಅದು ಕೇಳಿ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ ಅಂತ ಭಗವಂತ ಅರ್ಜುನನಿಗೆ ಹೇಳಿದ. ಈಗ ಶ್ಲೋಕಕ್ಕೆ ಭಾಷ್ಯಕಾರರು ಅರ್ಥ ಮಾಡ್ತಾರೆ. ಉತ್ತಮ ಉತ್ಕೃಷ್ಟತಮ ಪುರುಷ ತು ಅನ್ಯ. ತು ಅನ್ನೋದು ಯಾಕೆ ಬಂತು ಅಂದರೆ ಉತ್ತಮ ಪುರುಷಸ್ತ್ವನ್ಯ ಅಂತಿದೆಯಲ್ಲ ನೋಡಿ. ತು ಅಂದರೆ ಆದರೆ ಅಂತ. ಆದರೆ ಅಂದ ಕೂಡಲೇ ಹಿಂದೆ ಹೇಳಿದ್ಯಾವುದು? ಅಲ್ಲ ಸ್ವಾಮಿ, ಇಷ್ಟೆಲ್ಲ ಸರಿ, ಆದರೆ ಅಂದ್ರೆ ಏನೋ ವಿರುದ್ಧವಾಗಿ ಹೇಳ್ತಾನೆ ಅಂತಲೇ ಅರ್ಥ ಅಲ್ಲವೇ? ಆದ್ದರಿಂದ ಹತ್ತು ಬಂದ್ಬಿಟ್ರೆ ಹಿಂದೆ ಹೇಳಿದ್ದೆಲ್ಲ ಗೋವಿಂದ. ಹೌದಾಯ್ತು. ಈ ಕ್ಷರಾಕ್ಷರಗಳ ಯಾವುದೊಂದು ಕೂಡ ಆ ಪರಬ್ರಹ್ಮವಲ್ಲ. ಇದೇ ವಿವೇಕ, ಆತ್ಮಾನಾತ್ಮ ವಿವೇಕ. ಮತ್ಯಾರು? ಉತ್ಕೃಷ್ಟತಮ. ಉತ್ತಮ ಅಂದರೆ ಅತ್ಯಂತ ಉತ್ಕೃಷ್ಟನಾದವನು. ಆ ಪುರುಷಸ್ತು ಪುರುಷನಾದರ. ಅನ್ಯ ಅತ್ಯಂತ ವಿಲಕ್ಷಣ. ಕ್ಷರಾಕ್ಷರಗಳಿಗಿಂತ ಅತ್ಯಂತ ವಿಲಕ್ಷಣ ಅಂದ್ರೇನು? ಏನೇನು ಹೋಲಿಕೆಯನ್ನು ಇಲ್ಲ, ಬೇರೆ ಬೆಳಕು ಕತ್ಲೆ ಇದ್ದಾಗ. ಈ ತತ್ವವನ್ನ ಪರಮಾತ್ಮೇತ್ಯುದಾಹೃತ ಭಗವಂತನ ಬಾಯಲ್ಲಿ ಬಂದಿರೋ ಮಾತು. ಅದೇನು ಬೆಲೆ ಎಷ್ಟದಕ್ಕೆ? ಕೃಷ್ಣ ಭಗವಂತ, ಹೇ ಅರ್ಜುನ, ಉತ್ತಮ ಪುರುಷ ಸ್ವನ್ಯ ಪರಮಾತ್ಮೇತ್ಯ. ಅವನ್ನೇನಂತಾರೆ? ಆತ್ಮ. ಆತ್ಮ ಅಂದ್ರೆ ಈ ದೇಹಾದಿಗಳನ್ನು ನಾನು ಅಂದ್ಕೊಂಡಿರೋ ಜೀವಾತ್ಮನಾಯ್ತು. ಆದ್ದರಿಂದ ಅವನನ್ನು ಜೀವಾತ್ಮನಿಗಿಂತ ವಿಲಕ್ಷಣ ಅಂತ ಹೇಳೋದಕ್ಕೆ ಪರಮಾತ್ಮ. ಪರಮವಾದಂಥ ಆತ್ಮ ಅಂದ್ರೆ 100% ಅವನೇ ಅಂತ ಅರ್ಥ. ನೋಡಿದ್ರ ಹೇಗೆ? ಅಪರಂಜಿ ಅಂದ್ಬಿಟ್ರೆ 100ಕ್ಕೆ 100 ಚಿನ್ನ ಅಂತ ಅರ್ಥ ಅಲ್ವೇ? ಸೊಬರನ್ ಅಂದ್ರೆ ಸ್ವಲ್ಪ ತಾಮ್ರ ಗಿಮ್ರ ಬೆರೆಸಿರ್ತಾರೆ. ಅದು ಚಿನ್ನವೇ ಹೌದು, ಆದರೆ ಸ್ವಲ್ಪ ಬೇರಿಕೆ ಆಗಿರುತ್ತೆ. ಅಪರಂಜಿ ಹೇಗಿರುತ್ತೆ? ಇದು ಅಪರಂಜಿ. ಯಾವುದು? ಪರಮಾತ್ಮ. ಪರಮಶ್ವಾಸವು ಆತ್ಮ ಚ ಪರಮಾತ್ಮ. ಆತ್ಮ ಅಂದ್ರೆ ಇವನೇಯ, ಪರಮ ಅಂದ್ರೆ ಇವನೇಯ. ಈ ಪರಮಾತ್ಮನಿಗಿಂತ ಇನ್ನು ದೊಡ್ಡ ವಸ್ತು ಜಗತ್ತಿನಲ್ಲೇ ಎಂದೆಂದಿಗೂ ಇಲ್ಲ. ಅತ್ಯಂತ ವಿಲಕ್ಷಣ ಅಂದ್ರೆ ಯಾವ ಹಿಂದೆ ಹೇಳಿದ ಕ್ಷರಾಕ್ಷರ ಪುರುಷರಿಗಿಂತ ಅತ್ಯಂತ ವಿಲಕ್ಷಣನಾದವನು ಪರಮಾತ್ಮ ಅಂತಿವರನ್ನು ಕರೆಯುತ್ತೇವೆ. ಪರಮಶ್ಚಾಸವು ಆತ್ಮ. ಪರಮನಾದಂಥ ಆತ್ಮ. ಕರ್ಮಧಾರಿಯ ಸಮಾಸ. ಆ ಕರ್ಮಧಾರಿಯ ಸಮಾಸ ಏನು ಮಾಡುತ್ತೆ ಅಂದರೆ ವಿಶೇಷಣವನ್ನು ದೃಢಪಡಿಸುತ್ತೆ. ಹಾಗೆ ಪರಮನಾದಂಥ ಆತ್ಮ ಅನ್ನೋದು. ದೇಹಾದಿ ಅವಿದ್ಯಾಕೃತ ಆತ್ಮಭ್ಯ. ಪರಮಾತ್ಮ ಅಂತ ಯಾಕೆ ಕರೆದ್ರಿ ಅಂತ, ಅದು ವ್ಯವಹಾರದಲ್ಲಿ ಆತ್ಮನ ಶಬ್ದವನ್ನ ಈ ಪರಮಾತ್ಮನಿಗೂ ಬೆಳೆಸ್ತಾರೆ. ಇಂದ್ರಿಯಗಳು, ಭೂತ, ಶರೀರಕ್ಕೂ ಆತ್ಮ ಅಂದ್ಬಿಡ್ತಾರೆ. ಆದ್ದರಿಂದ ಆತ್ಮತೃಪ್ತಿ ಆಯ್ತೆ ಅಂತೀವಿ. ಅಂದ್ರೆ ಹೊಟ್ಟೆ ತುಂಬತೆ ಅಂತ ಕೇಳೋಕೆ ಅದನ್ನೇ ಹೊಟ್ಟೆನೇ ಆತ್ಮ ಅಂತೀವಿ ಎಷ್ಟೋ ಸಲ. ಹೀಗೆಲ್ಲ ಬೇಕಾದಷ್ಟು ವ್ಯವಹಾರಗಳು. ಮನಸ್ಸು ತೃಪ್ತಿ ಆದರೆ ಮನಸ್ಸನ್ನೇ ಆತ್ಮ ಅಂದ್ಬಿಡ್ತೀವಿ. ಮನಸ್ಸು ತೃಪ್ತಿ ಆಯ್ತೆ. ಈ ಆತ್ಮ ಶಬ್ದ ಅಷ್ಟೊಂದು ಕಾಮನ್ ಆಗಿರೋದ್ರಿಂದ ಈಗ ನಿಜವಾದ ಆತ್ಮನ್ನೇ ಆತ್ಮ ಅಂತ ಕರೀಬೇಕಾದ್ರೆ ಅದಕ್ಕೊಂದು ವಿಶೇಷಣ ಹಾಕಿರಿ. ಏನಂತ? ಪರಮ ಅಂತ. ಅದನ್ನು ಕರ್ಮಧಾರಿಯ ಸಮಾಸ ಮಾಡಿದರು. ಕರ್ಮಧಾರಿಯ ಸಮಾಸ ಏನು ಮಾಡುತ್ತೆ ಅಂದರೆ ಆ ಶಬ್ದದ ಅರ್ಥವನ್ನು ದೃಢಪಡಿಸುತ್ತೆ. ಅದಕ್ಕೋಸ್ಕರ ಇದರಲ್ಲಿ ವ್ಯಾಕರಣದಲ್ಲಿ ಹಾಗೆ ಹೊಡೋದು. ಆದ್ದರಿಂದ ಪರಮಾತ್ಮ ಅಂದ್ರೆ ಪರಮಶ್ವಾಸವು ಆತ್ಮ ಚ ಪರಮಾತ್ಮ. ಹಾಗಂದ್ರೆ ಅರ್ಥ ಏನು? ದೇಹಾದಿ ಅವಿದ್ಯಾಕೃತ ಆತ್ಮಭ್ಯ. ದೇಹೇಂದ್ರಿಯಗಳನ್ನೇ ನಾನು ನಾನು ಅಂತಿರ್ತೇವಲ್ಲ,
ಇವೆಲ್ಲ ಅವಿದ್ಯೆಯಿಂದ ಆದಂತಹ ಆತ್ಮಗಳಿದೆ, ಆತ್ಮರಲ್ಲ. ಈ ಆತ್ಮರೆಲ್ಲರಿಗಿಂತಲೂ ಪರಮನಾದವನು. ಅಂದರೆ ದೇಹಾದಿಗಳು ಆತ್ಮನಲ್ಲ, ಇಂದ್ರಿಯಾದಿಗಳು ಅಲ್ಲ, ಮನಸ್ಸು ಅಲ್ಲ, ಬುದ್ಧಿಯೂ ಅಲ್ಲ ಅಂತಿದ್ನೆಲ್ಲ ಆತ್ಮ ಆತ್ಮ ಅಂತ ತಪ್ಪಾಗಿ ಯಾವ್ಯಾವುದನ್ನು ಬಳಸ್ತಾ ಇದ್ನೋ ಅದೆಲ್ಲವನ್ನು ದಾಟೇ ಮಿಗಿಲಾದವನು. ಆದ್ರಿಂದಲೇ ಪರಮ ಅನ್ನೋ ಶಬ್ದ ಕೊಟ್ಟಿದ್ದೇವೆ. ಮತ್ತೆ ಹೇಗಿದ್ದಾನ ಅವನು? ಆತ್ಮಾಚ ಸರ್ವಭೂತಾನಾಂ. ಇದು ಬಹಳ ಮುಖ್ಯವಾದ, ಎಲ್ಲರ ಒಳಗೂ ಇರತಕ್ಕ ಆತ್ಮ ಇವನು. ಆದ್ರಿಂದ ಹೇಗೆ ಮನುಷ್ಯ ಅಂದ್ರೆ ಉಸಿರಾಡ್ತಾನೆ ಅಂದ್ಬಿಟ್ರೆ, ಸ್ವಾಮಿ ನಮ್ಮೂರಲ್ಲಿ ಏನೋ ಉಸಿರಾಡ್ತೀವಿ, ನಿಮ್ಮೂರಲ್ಲಿ ಹೇಗೆ ಅಂದಿಲ್ಲ. ಯಾವ ಊರಲ್ಲಿದ್ರೂ ಅದೇ. ಉಸಿರಾಡುವುದು ಅನ್ನೋದಕ್ಕೆ ಯಾವುದೇ ರೀತಿಯಾದ ಭೇದವಿಲ್ಲ. ಬಡವ ದೊಡ್ಡ ಮನುಷ್ಯ ಅಂತ ಭಾರಿ ಶ್ರೀಮಂತರು ಸ್ವಾಮಿ ಅಂದರೆ ನಾನು ಬಡವ ಅಂದ ಹಾಗಲ್ಲ. ಅವರೊಬ್ಬರೇ ಉಸಿರಾಡೋದು ಶ್ರೀಮಂತರು, ಬಡವರು ಉಸಿರಾಡಿದ್ರೆ ಇದಕ್ಕೇನು ಹೆಸರು? ವೆರಿ ಕಾಮನ್ ಅಂತ. ಎಲ್ಲ ರೀತಿಯಿಂದ ಸಮಸ್ತವನ್ನು ವ್ಯಾಪಿಸಿದೆ ಅಂದರೆ ವಿಷ್ಣು ಪುರಾಣದಲ್ಲಿ ಭೂತಾನಿ ವಿಷ್ಣು ಭುವನಾನಿ ವಿಷ್ಣು ಅಂತಾರೆ. ಹೀಗಾಗಿ ಸಕಲರಿಗೂ ಆತ್ಮನಾಗಿರತಕ್ಕಂಥವನನ್ನ ಇಲ್ಲಿ ಪರಮಾತ್ಮ ಪ್ರತ್ಯಕ್ಷೇತನ ಅಂತ ಕರೆದೇವೆ. ಉದಾಹೃತ ಅಂತಿದೆ ಶಬ್ದ. ಅದಕ್ಕೆ ಶಂಕರಾಚಾರ್ಯ ಬರೀತಾರೆ ವೇದಾಂತೇಶು ಉಕ್ತ ಅಂತ. ಎಷ್ಟು ಚೆನ್ನಾಗಿದೆ. ಭಗವಂತ ಅರ್ಜುನಂಗೆ ಹೇಳ್ತಾನೆ, ನೋಡಯ್ಯ, ಈ ಕ್ಷರಾಕ್ಷರ ಪುರುಷರುಗಳಿಗಿಂತಲೂ ಉತ್ತಮನಾಗಿರ್ತಕ್ಕಂಥ ಪುರುಷ ಇದ್ದಾನೆ, ಅವನೇ ಎಲ್ಲವನ್ನು ವ್ಯಾಪಿಸಿದ್ದಾನೆ, ಅವನನ್ನ ಪರಮಾತ್ಮ ಪರಮಾತ್ಮ ಅಂತ ಕರೀತಾರೆ ಅಂತಿದೆ. ಇದು ಭಗವಂತ ಅರ್ಜುನಂಗೆ ಹೇಳಿದ ಮಾತು. ಪರಮಾತ್ಮ ಅಂತ ಕರೀತಾರೆ ಅಂತ. ಯಾರು ಕರೀತಾರೆ ನನಗೆ ಗೊತ್ತಿಲ್ಲ. ಶಂಕರಾಚಾರ್ಯ ವೇದಾಂತೇಶು ಅಂತ ವೇದಾಂತಗಳು ತೆಗೆದು ನೋಡಿ. ಸಾಮಾನ್ಯ ಆತ್ಮನನ್ನೆಲ್ಲ ಜೀವಾತ್ಮ ಅಂತೇಳಿ, ಎಲ್ಲವನ್ನು ವ್ಯಾಪಿಸಿದ ಪರಮಾತ್ಮನನ್ನ ಪರಬ್ರಹ್ಮ ಪರಮಾತ್ಮ ಅಂತ ಕರೀತೀವಿ. ಆಯ್ತೇ? ಅವನ ಸ್ವರೂಪ ಏನು ಗೊತ್ತಾ? ಸಏವ ವಿಶೇಷ್ಯತೆ. ಆ ಪರಮಾತ್ಮನನ್ನೇ ಕುರಿತು ಇನ್ನೊಮ್ಮೆ ವಿವರಣೆ ಕೊಡ್ತೇವೆ. ಯಹ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ. ಯಹ ಯಾವ ಆ ಪರಮಾತ್ಮನು, ಲೋಕತ್ರಯಂ ಮೂರು ಲೋಕಗಳು, ಭೂರ್ಭುವಸ್ವ ಅಂತ ಅದರೊಳಗೆ ಸಪ್ತ ಲೋಕಗಳನ್ನು ಅಡಕ ಮಾಡ್ರಿ, ಬ್ರಹ್ಮಾಂಡವನ್ನೆಲ್ಲ ಅಡಕ ಮಾಡಿದ್ರು ಏನೂ ತಪ್ಪಲ್ಲ. ಈ ಎಲ್ಲ ಸಮಸ್ತ ಲೋಕಗಳನ್ನು ಕೂಡ ಆವಿಶ್ಯ ಅಂದರೆ ಪ್ರವೇಶ ಮಾಡಿಯೇ ಹೇಗಿದಾನಂತೆ? ಸ್ವರಾಖ್ಯಂ ಸ್ವಕೀಯ ಚೈತನ್ಯ ಬಲಶಕ್ತಿಯ ಆವಿಶ್ಯ. ಏನು ಶ್ಲೋಕ ಎಷ್ಟು ಗಂಭೀರವಾಗಿದೆ ಅಂದರೆ, ಯೋ ಲೋಕತ್ರಯಮಾವಿಶ್ಯ ಅಂತ ಮೂಲದಲ್ಲಿದೆ. ಆವಿಶ್ಯ ಅನ್ನೋ ಶಬ್ದಕ್ಕೆ ಶಂಕರಾಚಾರ್ಯ ಮಾಡೋ ಅರ್ಥ ನೋಡಿ ಏನಂತ? ಸ್ವಕೀಯ ಚೈತನ್ಯ ಬಲಶಕ್ತಿಯ ಆವಿಶ್ಯ. ಎಲ್ಲವನ್ನೂ ವ್ಯಾಪಿಸಿದಾನೆ ಅಂದರೆ ಇಲ್ಲ ಒಂದು ಕಡೆ ಆಕಾಶದಲ್ಲಿ ಹೊಗೆ ಎಲ್ಲ ವ್ಯಾಪಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬೋದು. ಆದ್ರೆ ಆ ಹೊಗೆ ಅನ್ನೋದು ಸ್ವತಂತ್ರವಲ್ಲ, ಅಗ್ನಿಯಿಂದ ಬರಬೇಕಾದದ್ದು. ಹಾಗಲ್ಲವಂತೆ ಪರಮಾತ್ಮ ಸ್ವಕೀಯ ಚೈತನ್ಯ ಬಲಶಕ್ತಿಯ. ಅವನಿಗೆ ಇನ್ನು ಯಾರದ್ದು ಒಂದಾನೊಂದು ಬಲಶಕ್ತಿ ಅನ್ನೋದು ಬೇಕಿಲ್ಲ. ಅವನೇ ಎಲ್ಲವೂ ಆಗಿ ತನ್ನದೇ ಆಗಿರತಕ್ಕಂಥ ಚೈತನ್ಯ ಬಲಶಕ್ತಿಯಿಂದ ಇಡೀ ಜಗತ್ತನ್ನೆಲ್ಲ ವ್ಯಾಪಿಸಿರತಕ್ಕವನಾಗಿ ಪ್ರವೇಶ ಮಾಡಿ ಬಿಭರ್ತಿ ಸ್ವರೂಪ ಸದ್ಭಾವ ಮಾತ್ರೇಣ ಬಿಭರ್ತಿ. ಇನ್ನೂ ಜೋರಾಯಿತು. ಹಾಗಾದ್ರೆ ಗೊತ್ತಾಯಿತು ಪರಮಾತ್ಮ ಅಂದ್ರೆ ನೀವು ಹೇಳಿದ ಪ್ರಕಾರ ತ್ರೈಲೋಕ್ಯವನ್ನು ವ್ಯಾಪಿಸಿರತಕ್ಕ ತತ್ವ ಅಂದ್ರೆ ಹಾಗಾದ್ರೆ ಎಲ್ಲೆಲ್ಲೂ ಇದ್ದಾನೆ ಅಂತ ಆಯ್ತಲ್ಲ. ಹೌದು, ಇದ್ದಾನೆ, ಎಲ್ಲವೂ ಪರಮಾತ್ಮನೇ. ಹೌದು, ಹೀಗಿದ್ದರೂ ಅವ್ಯಯ ಅಂದರು ಸ್ವರೂಪ ಸದ್ಭಾವ ಮಾತ್ರೇಣ ವಿಭರ್ತಿ. ಹೀಗೆ ಪರಮಾತ್ಮ ನಾಮರೂಪಾತ್ಮಕವಾದ ಜಗತ್ತನ್ನೆಲ್ಲ ವ್ಯಾಪಿಸಿದಾನೆ ಅನ್ನೋದು ಅಭಿಪ್ರಾಯ ಗೊತ್ತಾಯಿತು. ಈ ನಾಮರೂಪಗಳನ್ನೆಲ್ಲ ವ್ಯಾಪಿಸಿದ ಮೇಲೆ ಅದರ ಸಂಬಂಧ ಅವನಿಗೆ ಉಂಟಾಗಲೇಬೇಕಲ್ಲ ಅಂತ. ಹಾಗಾಗುತ್ತೆ. ಎಷ್ಟೋ ಸಲ ಯಾರನ್ನು ಒಬ್ಬರನ್ನು ಮಾತಾಡಿಸ್ತೀವಿ, ಸ್ನೇಹ ಆಗಿಬಿಡುತ್ತೆ. ಸ್ನೇಹ ಆಗಿಬಿಡ್ತದೆ, ನಮಗವ್ರಿಗೂ ಉಂಟಾಗ್ಬಿಡುತ್ತೆ. ಅವ್ರು ನಮ್ಮನ್ನು ಮಾತಾಡಿಸ್ತಾರ ಅವರನ್ನು. ಹಾಗೆ ಮತ್ತೆ ಈ ಅನಾತ್ಮಗಳಿಗೆ ಅಂಟ್ಕೊಂಡ್ಬಿಟ್ರೆ ಮತ್ತು ಪರಮಾತ್ಮ ಹೇಗಾದ ಅವನು ನೋಡಿ ಪ್ರಶ್ನೆ ಆಗಿ. ಅದಕ್ಕೆ ಬರೆದ್ದಾರೆ ಏನಂತ? ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ಅಂತ ಹಿಂದೆ ಬಂದಿದೆ. ಇಷ್ಟೆಲ್ಲ ವಸ್ತುಗಳಲ್ಲಿ ಅಂದ್ರೆ ಏನರ್ಥ? ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಚೇತನಾಚೇತನವಾದ ಉತ್ಕೃಷ್ಟ ನಿಕೃಷ್ಟವಾದ ಅಷ್ಟು ವಸ್ತುಗಳಲ್ಲಿಯೂ ಅವನು ಇದ್ದರೂ ಅವನಿಗೇನು ಅಂಟಿಲ್ಲ. ಹೇಗೆ ಅಂದರೆ ಸ್ವರೂಪ ಸದ್ಭಾವ ಮಾತ್ರೇಣ ಬಿಭರ್ತಿ ಧಾರಯತಿ.
ಲೋಕತ್ರಯಮಾವಿಶ್ಯ ಬಿಭರ್ತಿ ಅನ್ನೋ ಶಬ್ದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಲೋಕತ್ರಯವನ್ನೆಲ್ಲ ಹೀಗೆ ವ್ಯಾಪಿಸಿದ್ದರೂ ಕೂಡ ಎಲ್ಲವನ್ನು ಧರಿಸಿದ್ದಾನೆ ಅಂದ್ರೆ ಏನರ್ಥ? ಸ್ವರೂಪ ಸದ್ಭಾವ ಮಾತ್ರೇಣ. ತಾನು ಹೇಗಿದ್ದಾನೋ ಪರಮಾತ್ಮ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ, ಅಜ, ಅಮರ, ಅವ್ಯಯ, ಅದ್ವಿತೀಯ, ಆ ಸ್ವರೂಪದಲ್ಲಿ ಹಾಗೆ ತಾನಿದ್ದುಕೊಂಡೇ ಎಲ್ಲವನ್ನು ಹಿಡಿದಿದ್ದಾನೆ. ಧರಿಸಿದಾನೆ ಅನ್ನೋ ಶಬ್ದಕ್ಕೆ ಅರ್ಥ ಏನು ಗೊತ್ತೇ? ಧರಿಸಿರುವಂತೆ ಕಾಣುವುದು ಅಷ್ಟೇ, ಇದೇನೂ ಇಲ್ಲ. ಯೋ ಲೋಕತ್ರಯಮಾವಿಶ್ಯ, ಕನಸಿನಲ್ಲಿ ಒಂದು ದೊಡ್ಡ ಪ್ರಪಂಚನೇ ಕಾಣ್ತೀವಿ. ಸ್ವಾಮಿ ಎಲ್ಲಿ ಕಾಣಿಸ್ತು? ನನ್ನ ಕನಸಿನಲ್ಲಿ. ಹೌದಾ, ನಿಮ್ಮ ಕನಸಿಗೆ ಅಷ್ಟೊಂದು ಶಕ್ತಿ ಇದೆಯೇ ಪ್ರಪಂಚನೆಲ್ಲ ಹೊರೋದು ಅಂದರೆ? ಕಾಣಿಸ್ತಲ್ರಿ, ಏನು ಮಾಡೋದು? ಮನೆ, ಮಠ, ಈಶ್ವರಿ ಎಲ್ಲ ಕಾಣಿಸ್ತು. ಅಷ್ಟನ್ನೂ ಒಂದು ನಿಮ್ಮೊಳಗೆ ಹೊತ್ಕೊಂಡಿದ್ರ ಅಂದ್ರೆ ಏನು ಹೇಳಬೇಕು ಅದಕ್ಕೆ? ನಾ ಹೊತ್ಕೊಂಡಿದ್ದೆ. ಆ ಯಾವ ಚೈತನ್ಯ ಸ್ವರೂಪ ಇದೆಯೋ ಅದರ ಒಂದಾನೊಂದು ಆವಿರ್ಭಾವ ಅಷ್ಟೇ. ಆದ್ರಿಂದಲೇ ಜಗತ್ತನ್ನು ಏನಂತೀವಿ ನಾವು? ತೋರಿಕೆ ಅಂತೀವಿ. ಯಾಕೆ? ಅಷ್ಟೇ ಇರೋದು ಪರಮಾತ್ಮನೇ. ಅವನು ಬೇರೆ ಬೇರೆ ನಾಮರೂಪಗಳಿಂದ ತೋರಿಕೊಂಡಿದ್ದಾನೆ. ಇದು ತೋರಿಕೆಗೆಲ್ಲ ಆಧಾರ ಯಾವುದು? ಮೂಲ ಆತ್ಮನೇ. ಅದಕ್ಕೆ ಬಿಭರ್ತಿ. ಹೀಗೆ ತ್ರೈಲೋಕ್ಯಗಳನ್ನು ಭಗವಂತ ಧರಿಸಿದ್ದಾನೆ ಅಂದರೆ ಆ ತ್ರೈಲೋಕ್ಯಗಳ ರೂಪದಲ್ಲಿಯೂ ನಮಗೆ ಕಾಣಿಸ್ತಾನೆ ಅಂತ ನಾಮರೂಪಾತ್ಮಕವಾಗಿ ಕಾಣ್ತಾ ಇದ್ದಾನೆ. ಅವನು ಹೇಗಿದ್ದಾನೆ? ಅವ್ಯಯ ಈಶ್ವರ ಅಂತ ಎರಡು ಶಬ್ದ ಹಾಕ್ಬಿಟ್ರು. ಅವ್ಯಯ ಅಂದ್ರೆ ಎಂದೆಂದಿಗೂ ಅವನು ನಾಶವಾಗತಕ್ಕವನಲ್ಲ, ಕರಗತಕ್ಕಂಥ ಅವನಲ್ಲ. ವ್ಯಯ ಅಂದ್ರೆ ಕಮ್ಮಿ ಆಗೋದು, ಕಡಿಮೆ ಆಗ್ತಾ ಬರೋದು, ಕ್ಷೀಣವಾಗೋದು, ಕ್ಷೀಣವಾಗತಕ್ಕವನಲ್ಲ. ಈಶ್ವರ, ಈಶ್ವರ ಅನ್ನೋ ಶಬ್ದ ಎಲ್ಲಕ್ಕೂ ಒಡೆಯ. ಸರ್ವಜ್ಞ, ನಾರಾಯಣಾಖ್ಯ, ಈಶನಶೀಲ ಅಂತ ಭಾಷ್ಯ. ಎಷ್ಟು ಚೆನ್ನಾಗಿದೆ. ಈಶ್ವರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ಅರ್ಥ ಅಲ್ಲ ವೇದಾಂತದಲ್ಲಿ. ಎಲ್ಲಕ್ಕೂ ಒಡೆಯ ಅಂತ ಅರ್ಥ. ನೋಡಿ, ಶಂಕರಾಚಾರ್ಯರಿಗೆ ಶಿವ ವಿಷ್ಣು ಅನ್ನೋ ಭೇದವಿಲ್ಲ. ಬೇರೆ ಮತ್ತವ್ರಿಗಾದ್ರೆ ಹರಿ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ ಅಂತ ಘೋಷಣೆ ಮಾಡ್ತಾನೆ ಇರ್ತಾರೆ. ಮಾಡ್ಕೊಳ್ಳಿ. ಯವ್ಯಯ ಈಶ್ವರ. ಇಲ್ಲಿ ಈಶ್ವರ ಅಂದ್ರೆ ಒಬ್ಬನೇ ಪರಮಾತ್ಮ, ಅವನನ್ನೇ ಈಶ್ವರ ಅಂತ ಕರೀತೀವಿ. ಅಂದ್ರೆ ಸರ್ವಜ್ಞ, ಅವನು ಸರ್ವಜ್ಞನು. ನಾರಾಯಣ ಅಂತ ಅವನಿಗೆ ಇನ್ನೊಂದು ಹೆಸರು. ನೋಡಿದ್ರ ಎಷ್ಟರ ಮಟ್ಟಿಗೆ? ಶಿವಾಯ ವಿಷ್ಣು ರೂಪಾಯ, ಶಿವರೂಪಾಯ ವಿಷ್ಣುವೇ ಅಂತ. ನೋಡಿ, ನಮ್ಮಲ್ಲಿ ಎಂಥ ಒಂದು ಐಕಮತ್ಯ ಇದೆ. ನಾರಾಯಣ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಆದ್ರೆ ಬೇರೆ ಮತ ಧರ್ಮಗಳಲ್ಲೇ ನಾರಾಯಣ ಶ್ರೇಷ್ಠ, ಸ್ವತಂತ್ರ ಭಗವಾನ್ ವಿಷ್ಣು ಅವನಿಗೆ ಅಧೀನಂತೆ ಬಾಕಿಗಳಲ್ಲಿ. ಏನ್ ಗ್ರಾಚಾರ! ಇರೋ ಒಬ್ಬ ದೇವರನ್ನ ಎಷ್ಟು ಸಲ ಹೀಗೆ ಆಟ ಆಡ್ಸೋದು ಪಾಪ. ಅವನ ಇವನ ಅಧೀನ, ಇವನಿಗೆ ಅವನ ಅಧೀನ, ಬೇಡ ಬೇಡ ಆಪತ್ತಿ. ಶಂಕರ ವೇದಾಂತ ಎಷ್ಟು ಮಂಗಳಕರವಾದ್ದು ಅಂದ್ರೆ ಯಾರಿಗೂ ಯಾವ ರೀತಿಯಿಂದಲೂ ಭಾವನೆ, ದ್ವೈತ ಭಾವನೆ ಒಳಿಸಿ ಹಾಕ್ಬಿಡ್ತಾರೆ. ಅದು ಬಹಳ ದೊಡ್ಡ ಮಾತದು. ನಾವು ಯಾವುದೇ ಮತಧರ್ಮವನ್ನ ವ್ಯವಹಾರದಲ್ಲಿ ಆಚರಿಸಿದ್ರೆ ತಪ್ಪಲ್ಲ, ಹೃದಯದಲ್ಲಿ ತಿಳ್ಕೋಬೇಕಾದ್ದು ಮುಖ್ಯವಾದ ಅಷ್ಟೇ. ಇನ್ನೇನು ವಿಭೂತಿ ಹೆಚ್ಕೊಂಡ್ರೇನೋ, ನಾವ ಹಾಕಿದ್ರೇನೋ ಅದು ಏನು ಪ್ರಯೋಜನ? ಒಳಗೆ ಏನು ಭಾವನೆ ಇದೆ ಅನ್ನೋ ತಿಳ್ಕೊಂಡಾಗ ಯೋಲೋಕತ್ರಯಮಾವಿಶ್ಯ ಬಿಹರ್ತ್ಯವ್ಯಯ ಈಶ್ವರ. ಸರ್ವಸಮ್ಮತವಾಗಿ ಶಂಕರಾಚಾರ್ಯ ಹೇಳ್ತಾರೆ ಈಶ್ವರ ಅಂತ. ಅಲ್ಲಿ ಭಗವದ್ಗೀತೆ ಮೂಲ ಶ್ಲೋಕದಲ್ಲಿದೆ. ಈಶ್ವರ ಅಂದ್ರೆ ಸರ್ವಜ್ಞ ಅಂತ ಅರ್ಥ, ಎಲ್ಲವನ್ನೋ ಬಲ್ಲೋನು. ಈಶನಾತ್ ಈಶ್ವರ ಅಂತ. ಈಶನ ಅಂದ್ರೆ ಏನೋ ಆಳ್ವಿಕೆ ಅಂತ, ಅವನ ಕಂಟ್ರೋಲ್ನಲ್ಲಿದೆ ಅಂತ. ಜಗತ್ತೆಲ್ಲ ಅವನು ಅಂತರ್ಯಾಮಿ, ಎಲ್ಲವನ್ನು ಹಿಡಿದ್ದಾನೆ. ಯಾರವನು? ನಾರಾಯಣಾಖ್ಯ. ಅಲ್ಲೂ ನಾರಾಯಣ ಅಂದ್ರೆ ವಿಷ್ಣು ಅಂತ ಅರ್ಥವಲ್ಲ. ನರರಿಗೆಲ್ಲ ಅಯನ ಅಂದ್ರೆ ಸ್ಥಾನ. ಎಲ್ಲ ನರ ಅಂದ್ರೆ ಸೃಷ್ಟಿಯಲ್ಲಿರೋ ಎಲ್ಲ ಜೀವರುಗಳು. ಆ ಜೀವರುಗಳಿಗೆಲ್ಲ ಆಧಾರ ಯಾರು? ಆಗೋಯ್ತು. ನಮಗೆಲ್ಲ ಆಧಾರ ಯಾವುದು ಅಂದ್ರೆ ಭೂಮಿ. ಮುಗಿದು ಹೇಳಿ. ನೀವು ಭೂಮಿಗೋಸ್ಕರ ಎಷ್ಟೇ ಜಗಳ ಕಾಯ್ಕೊಳ್ಳಿ, ಎಲ್ಲರೂ ಎಲ್ಲಿರಬೇಕು? ಭೂಮಿ ಮೇಲೆ ಇರಬೇಕು. ಒಂದ್ ವೇಳೆ ಜಾರಿ ಬಿದ್ದರೆ ಎಲ್ಲಿ ಬೀಳ್ಬೇಕು? ಭೂಮಿ ಮೇಲೆ. ಭೂಮವು ಸ್ಖಲಿತ ಪಾದಾನ ಭೂಮಿರೇವಾವಲಂಬನ. ಮುಗಿದೇ ಬಂತು. ಜಾರಿ ಬಿದ್ರೂ ಭೂಮಿ ಮೇಲೆ ಬೀಳಬೇಕು, ಇದ್ರೂ ಅಲ್ಲೇ ಇರಬೇಕು ಅಂದ್ರೆ ಆ ಪರಮಾತ್ಮನ ಒಂದಾನಂದ ಸ್ವರೂಪ ಅಂತಹದ್ದು ಅಂತ ಒಬ್ಬ ಕವಿ ದೇವಿಯನ್ನು ಹೊಗಳುವಾಗ ಅದು ಹೇಳ್ತಾನೆ. ಭೂಮೌ ಸ್ಖಲಿತ ಪಾದಾನಾಂ ಭೂಮಿರೇವಾವಲಂಬನಂ ತ್ವಯಿ ಜಾತಾಪರಾಧಾನಾಂ ತ್ವಮೇವ ಶರಣಂ ಶಿವೇ ಅಂತ. ಹಾಗೆ ಹೇಳ್ತಾಯೇ, ಏನೇನೋ ಅಪರಾಧ ಮಾಡ್ತೀವಲ್ಲ, ಯಾರನ್ನು ಹೋಗಿ ಕೇಳ್ಕೊಳ್ಬೇಕು ತಪ್ಪು ಮಾಡಿದ್ವು ಅಂತ.
ನಿನಗೆ ಅಪರಾಧ ಮಾಡಿದ್ದೇನೆ ಮತ್ತೆ ನಿನ್ನ ಹತ್ರ ಬಂದು ಕಾಲಿಗೆ ಬಿದ್ದು ತಪ್ಪಾಯಿತು ಅನ್ಬೇಕಷ್ಟೇ, ಇನ್ನೇನು ಬೇರೆ. ಹಾಗೆ ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳಿ. ಹಾಗೆ ಸಮಸ್ತ ಜಗತ್ತಿಗೂ ಕೂಡ ಆ ಯಾವ ಭಗವಂತ ಬಿಭರ್ತ್ಯವ್ಯಯ ಈಶ್ವರ. ಈಶ್ವರ ಅನ್ನೋ ಶಬ್ದ ಸರ್ವಜ್ಞ ನಾರಾಯಣ ಅಂತ ಅರ್ಥ. ಈಶ್ವರ ಅಂತ ಯಾಕೆ ಕರೆದ್ರು ಅಂತ, ಅದು ಈಶ್ವರ ವಿಷ್ಣು ಅನ್ನೋ ಶಬ್ದದ ಅರ್ಥದಂತೆ ಅಲ್ಲ. ಈಶನಶೀಲ, ಎಲ್ಲವನ್ನೂ ವ್ಯಾಪಿಸಿದ್ದಾನೆ, ಎಲ್ಲವನ್ನೂ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅರ್ಥ. ಅರ್ಜುನ, ಈಗ ಗೊತ್ತಾಯ್ತಾ? ಅಕ್ಷರಾಕ್ಷರಗಳಿಂದ ವಿಂಗಡಿಸಿ ವಿಲಕ್ಷಣನಾದಂಥ ಆ ಅವ್ಯಯನಾದಂಥ ಈಶ್ವರನನ್ನು ನಿನಗೆ ಪರಿಚಯ ಮಾಡ್ಕೊ. ಅವನು ಯಾರು ಬೇರೆ ಅಲ್ಲ, ಸಕಲ ಲೋಕಗಳನ್ನು ಅವನೇ ವ್ಯಾಪಿಸಿದಾನೆ ಅಂದಮೇಲೆ ನನ್ನೊಳಗೆ ನಿನ್ನೊಳಗೆ ಎಲ್ಲರಲ್ಲೂ ಯಾರಿರೋನು? ಅವನೊಬ್ಬನೇ ಅಂತ. ಆ ಹಿರಣ್ಯಕಶಿಪು ಕೇಳಿದ್ದಂತೆ ಪ್ರಹ್ಲಾದನನ್ನಾಳೆ, ನಾರಾಯಣ ನಾರಾಯಣ ಅಂತ ಹೊಗಳ್ತಿಯಲ್ಲ, ಬೇಕಾದ್ರೆ ಹೊಗಳ್ಕೊ, ನಿನ್ನೊಳಗೆ ಇದ್ರಿದ್ದುಕೊಳ್ಳಿ, ನನ್ನೊಳಗೆ ಬೇಡ ಅನ್ನಂತವನು ಯಾರು? ಹಿರಣ್ಯಕಶಿಪು. ಅದಕ್ಕೆ ಪ್ರಹ್ಲಾದ ಹೇಳಿದ, ನೀ ಬೇಡ ಅಂದ್ರೆ ಕೇಳಲ್ಲ, ತೊಯ್ಯಸ್ತಿ ಮೈಯಸ್ತಿ, ನಿನ್ನಲ್ಲೂ ಇದ್ದಾನೆ ನನ್ನಲ್ಲೂ ಇದ್ದಾನೆ ಅಂತ. ಅವನಿಗಿನ್ನೂ ಕೋಪ ಬಂದ, ನಿನ್ನೊಳಗೆ ಇದ್ದಿರಲಿಲ್ಲ, ನನ್ನೊಳಗೆ ಯಾಕೆ ಬಂದ ಆಯ್ತು ಅನ್ಸುರು. ಅಜ್ಞಾನದ ಒಂದು ಆನಂದ ಪರಾಕಾಷ್ಠೆ ಅಂತಂದ್ರೆ ಆ ಭಗವಂತನನ್ನೇ ಏನಾದರೂ ನಾವು ಹೊಡೆದು ಓಡಿಸೋಕ್ಕಾಗತ್ತೆ ಅಥವಾ ಅವನಿಲ್ಲದೆ ನಾವು ಬದುಕಿರೋಕ್ಕಾಗತ್ತೆ? ಏನು ತಪ್ಪು ಮಾಡ್ತಾ ಇದ್ದೇವೆ ನಾವು? ಎಲ್ಲೆಲ್ಲಿಯೂ ಇದ್ದಾನೆ ಅಂದಮೇಲೆ ಆ ಮಾತಿಗೇನು ಬೇರೆ ವ್ಯಾಖ್ಯಾನವೇ ಇಲ್ಲ. ಸರ್ವವನ್ನು ವ್ಯಾಪಿಸಿ ಲೋಕತ್ರಯಂ ಆ ವಿಷಯ ಹೀಗೆ ಹೇಳ್ತಾನೆ. ಆದ್ದರಿಂದಲೇ ಈ ಲೋಕಗಳನ್ನೆಲ್ಲ ಪರಮಾತ್ಮನೇ ಧರಿಸಿದ್ದಾನೆ, ಎಲ್ಲೆಲ್ಲೂ ವ್ಯಾಪಕನಾಗಿದ್ದಾನೆ ಅಂದಮೇಲೆ ನಮಗೊಂದು ಸಂಶಯ ಬರುತ್ತೆ. ನಾವು ನಮ್ಮನೆ ಸಂಸಾರನೇ ನಡೆಸೋದು ಕಷ್ಟ. ಹಾಗಾದ್ರೆ ಈ ಭಗವಂತನ ಗತಿ ಏನು? ಇಷ್ಟು ಜನ ಕಟ್ಕೊಂಡು ಇವನಿಗೆ ಏನೇನು ಅಂಟ್ಕೊಂಡಿದೆಯೋ ಗೊತ್ತಿಲ್ವಲ್ಲಪ್ಪೋ. ಹಾಗಾದ್ರೆ ಯಾಕೆಂದ್ರೆ ಸಂಸಾರ ಬೆಳೆದಷ್ಟು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಲೋಕತ್ರಯಗಳನ್ನು ವ್ಯಾಪಿಸಿದಾನೆ ಅಂತ ಹೋಗಾರ ನಮಗಿಂತ ದೊಡ್ಡ ಸಂಸಾರಿ ಅಂತ ಆಯ್ತಲ್ಲ ಅಂತ ಆಕ್ಷೇಪಣೆ. ಅದಕ್ಕೆ ಹೇಳ್ತಾರೆ, ಹಾಗಲ್ಲ. ಯಥಾ ವ್ಯಾಖ್ಯಾತಸ್ಯ ಈಶ್ವರಸ್ಯ ಪುರುಷೋತ್ತಮ ಇತ್ಯೇತನ್ನಾಮ ಪ್ರಸಿದ್ಧಂ ತಸ್ಯ ನಾಮನಿರ್ವಚನ ಪ್ರಸಿದ್ಧ್ಯ ಅರ್ಥವತ್ವಂ ನಾಮ್ನಃ ದರ್ಶಯನ್ ನಿರತಿಶಯೋಹಂ ಈಶ್ವರ ಇತಿ ಆತ್ಮಾನಂ ದರ್ಶಯತಿ ಭಗವಾನ್. ನೋಡಿ, ಯಸ್ಮಾತ್ ಕ್ಷರಮತೀತೋಹಂ ಅನ್ನೋ ಶ್ಲೋಕಕ್ಕೆ ಅವತರಣಿಕೆ ಬರೆದು ಶಂಕರಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ನೀವು ಕೇಳಿದಿರಲ್ಲ, ಕೇಳಿದ್ದನ್ನು ಮರಿಬೇಡಿ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ಪರಮಾತ್ಮ ಹೇಗಿದ್ದಾನೆ ಅನ್ನೋಕ್ಕೆ ಏನೇನು ಕೊಟ್ಟು ನಾವು ಯಸ್ಮಾತ್ ಖರಮತೀತೋಹಂ ಅಂತ ಮುಂದೆ ಹೇಳಿದ್ರು ಕೂಡ ಏನಂದು ಉತ್ತಮ ಪುರುಷಸ್ತನ್ಯ ಪರಮಾತ್ಮೇತ್ಯುದಾಹೃತ ಅಂತ ಹೇಳಿದ್ವಲ್ಲ, ಅದು ಗಟ್ಟಿಯಾಗಿ ಇಟ್ಕೊಳ್ಳಿ. ಹೀಗೆ ಆ ಪರಮಾತ್ಮನ ದಿವ್ಯವಾದಂತಹ ಸ್ವರೂಪವನ್ನು ಸಕಲ ಜಗತ್ತನ್ನು ಅವನು ವ್ಯಾಪಿಸಿ ಎಲ್ಲೆಲ್ಲಿಯೂ ಇದ್ದರೂ ಕೂಡ, ಪುರುಷೋತ್ತಮನಾಗಿದ್ದರೂ ಕೂಡ, ಪುರುಷೋತ್ತಮ ಅನ್ನೋ ನಾಮದಿಂದ ಪ್ರಸಿದ್ಧನಾಗಿದ್ದರೂ ತಸ್ಯ ನಾಮ ನಿರ್ವಚನ ಪ್ರಸಿದ್ಧ ಅರ್ಥವತ್ವಂ, ಸಕಲಕ್ಕೂ ಕೂಡ ಪುರುಷೇಶು ಉತ್ತಮ ಅಂತ ಅರ್ಥ ಮಾಡಿ ಅವನು ಎಲ್ಲರಿಗಿಂತ ಮಿಗಿಲಾದವನು ಪುರುಷೋತ್ತಮ ಅನ್ನೋದು ಸರಿಯಾಯಿತು. ಅದನ್ನೇ ಭಗವಂತ ವಿವರಿಸಿ ಅಷ್ಟು ಮಾತ್ರ ಅಲ್ಲ, ನಿರತಿಶಯೋಹಂ ಈಶ್ವರ ಇತಿ, ನಾನು ಹೇ ಅರ್ಜುನ ಎಲ್ಲಕ್ಕೂ ಮಿಗಿಲಾದ ಈಶ್ವರ ಅನ್ನೋ ಅರ್ಥವನ್ನು ಹೇಳ್ತೇನೆ. ಹಾಗಾದರೆ ಉಳಿದವಕ್ಕಿಂತ ನಾನು ಬೇರೆ ಅಂತಲ್ಲ, ಅದೆಲ್ಲವನ್ನು ನನ್ನೊಳಗೆ ಅಡಕ ಮಾಡ್ಕೊಂಡಿದ್ದೇನೆ. ಹೇಗೆ ಶತೆ ಪಂಚಾಶನ್ಯಾಯ ಅಂತಾರೆ. 100 ಓದ್ಬಿಟ್ಟ ಅಂದರೆ ಸ್ವಾಮಿ ಅದ್ರಲ್ಲಿ 99 ಸೇರಿದೆಯೇ ಅಂದರೆ ಅಯ್ಯೋ, 1ರಿಂದ ಹಿಡಿದು 99ರವರೆಗಿನ ಎಲ್ಲವೂ ಎಲ್ಲಿ ಸೇರಿದೆ? 100ರಲ್ಲಿ ಸೇರಿದೆ. ಹಾಗೆ ಇಡೀ ಅಕ್ಷರ ಏನೇ ದೇವಾಸುರ ನರ ತಿರಿಯಕ್ಕಂತ ಯಾವ ಜೀವರಗಳನ್ನ ಹೇಳಿದ್ರು, ಕ್ಷೇತ್ರಜ್ಞರನ್ನು ಹೇಳಿದ್ರು, ಅವರು ಎಲ್ಲ ಇವನೊಳಗೆ ಅಡಕವಾಗಿ. ಹೀಗೆ ಅಡಕವಾಗಿದ್ದರೂ ಆ ಯಾವ ಒಂದಾನೊಂದು ಈಶ್ವರ ಜೀವ ಅಂತಕ್ಕ ಭೇದದಲ್ಲಿ ಈಶ್ವರನಿಗೆ ಜೀವನಿಗಿರ್ತಕ್ಕಂಥ ಏನೊಂದು ಸಂಸಾರಾದಿಗಳ ಸಂಬಂಧವಿಲ್ಲದ ಅಂದ್ರೇನು, ಅದಕ್ಕಿಂತ ಮಿಗಿಲಾದವನು ಪುರುಷೋತ್ತಮ ಅಂತ. ಈಗ ಆಕಾಶ ಇದೆ, ಆಕಾಶದಲ್ಲೇ ಎಲ್ಲ ಮನೆ ಕಟ್ಟಿದ್ದಾರೆ, ಮಾಡಿದ್ದಾರೆ, ಫ್ಯಾಕ್ಟ್ರಿಗಳಿದೆ, ಇದೆ, ಹೊಗೆ ಬರುತ್ತೆ, ಮತ್ತೆಲ್ಲ ರೀತಿಯಾದಂಥ ವ್ಯವಹಾರಗಳು ಮಾಡ್ತೇವೆ, ಮಾಲಿನ್ಯವಾಗುತ್ತೆ, ಎಲ್ಲ ಸರಿ. ಏನಾದರೂ ಎಲ್ಲ ಆಕಾಶದೊಳಗೆ ಏನಾಗುತ್ತೆ? ಅಡಗಿ ಹೋಗುತ್ತದೆ. ಆ ಆಕಾಶ ಯಾವುದಕ್ಕೂ ಅಂಟಿಕೊಂಡಿಲ್ಲ.
ಇದು ನಮಗೆ ಗೊತ್ತು ಅಲ್ವೇ? ಗಾಳಿ ಬರುತ್ತೆ, ತೆಗಿರಿ ಕಿಟಕಿ ತೆಗೀರಿ ಅಂತಾರೆ, ಕೂಡಲೇ ಎಲ್ಲ ಗಾಳಿ ಬೀಸುತ್ತೆ, ಹೊರಟೋಗ್ಬಿಡುತ್ತೆ, ಆಕಾಶ ನಿರ್ಮಲವಾಗಿ. ಆ ಆಕಾಶದಲ್ಲಿ ಹೊಗೆ ಇದ್ರೂ ಅಷ್ಟೇ, ಸುವಾಸನೆ ಇದ್ರೂ ಅಷ್ಟೇ, ಅದು ಯಾವುದು ಅದಿದ್ದಾಗಲೂ ಆಕಾಶ ಕಂಟಿರೋಲ್ಲ. ಅದನ್ನು ಹೀಗೆ ಅರ್ಥ ಮಾಡಬೇಕು. ಆಕಾಶ ಇದ್ದರೆ ಇವೆಲ್ಲ ಇರೋಕ್ಕೆ ಸಾಧ್ಯ, ಅದೇ ಇಲ್ಲದೆ ಹೋದ್ಮೇಲೆ ಇವರೆಲ್ಲ ಇರೋಕ್ಕೆ ಆಗಲಾಗುತ್ತೆ. ಆಕಾಶ ಇಲ್ಲದೆ ಹೇಗಿರೋಕ್ಕಾಗತ್ತೆ? ಆಕಾಶದ ಒಂದಾನೊಂದು ಅನುಭವ ದೊಡ್ಡವರು ಹೇಳ್ತಾ ಇದ್ರು. ಭದ್ರವಾಗಿ ಬಸ್ನಲ್ಲಿ ಫುಲ್ ರಶ್ ಆಗ್ಬಿಟ್ಟು ತುಂಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಒದಾಡ್ತಿ ಸಾಕಪ್ಪ ಯಾಕೇನಾಯ್ತು ಸ್ವಾಮಿ ಬಸ್ಸಲ್ಲೇ ಬರಲಿಲ್ವೇ ಅಂದರೆ ಆಕಾಶವೇ ಇಲ್ಲ ಅಲ್ಲಿ. ಯಾಕೆ 50 ಜನ ಕೂರ್ಗಡೆ 100 ಜನ ಕೂತ್ಬಿಟ್ರೆ ಇನ್ನೇನಾಗುತ್ತೆ? ಹಾಗಾದ್ರೆ ಅಲ್ಲಿ ಏನು ಕೊರತೆ ಬಂತು? ಊಟವೋ ತಿಂಡಿಯೋ ಇಲ್ಲ, ಯಾವುದೂ ಇಲ್ಲ ಸ್ವಾಮಿ, ಜಾಗಿಲ್ಲ. ಈಗ ಗೊತ್ತಾಯ್ತು ಆಕಾಶದ ಬೆಲೆ ಏನು ಅಂತ. ಮನೆಗೆ ಬಂದ್ಮೇಲೆ ಪರವಾಗಿಲ್ಲ, ಸ್ವಲ್ಪ ಕೈ ಕಾಲು ಚಾಚ್ಕೊಂಡು, ಯಾಕೆ ಆಕಾಶ ಇದೆ. ಆದ್ರೆ ಆಕಾಶಕ್ಕೇನು ಎಲ್ಲೆಲ್ಲಿಯೋ ತಾನೇ ತುಂಬಿಕೊಂಡಿದೆ. ಹಾಗೆ ಆ ಆಕಾಶದಂತೆ ಈ ಪರಬ್ರಹ್ಮ ತತ್ವ, ಪುರುಷೋತ್ತಮ ತತ್ವ ಅನ್ನೋ ಆತ್ಮ ಎಲ್ಲವನ್ನು ವ್ಯಾಪಿಸಿದ್ದಾನೆ. ಆದ್ದರಿಂದ ಕೊನೆಯದಾಗಿ ಅರ್ಜುನ ಕ್ಷರಾಕ್ಷರಗಳನ್ನು ಹೇಳಿದ್ದು ಒಂದು ನೆಪ, ಅದೊಂದು ಪ್ರಕ್ರಿಯೆ. ಈ ಪುರುಷೋತ್ತಮನ್ ತಿಳ್ಕೊಳ್ಳೋಕ್ಕೋಸ್ಕರ, ಪುರುಷೋತ್ತಮ ಅಂದ್ಬಿಟ್ರಲ್ಲ ಪುರುಷರು ಯಾರು ಅಂತ ಕೇಳ್ತೀರಿ, ಆದ್ದರಿಂದ ಕ್ಷರ ಅಂತ ಪುರುಷ, ಅಕ್ಷರ ಅಂತ ಪುರುಷ ಅಂತ ಕಲ್ಪನೆ ಮಾಡಿ ಹೇಳಿದ್ದೇವೆ. ಆ ಕ್ಷರಾಕ್ಷರಗಳೆರಡು ಯಸ್ಮಾತ್ ಕ್ಷರಮತೀತೋಹಂ, ಕ್ಷರವನ್ನು ನಾನು ದಾಟಿದ್ದೇನೆ. ಅಕ್ಷರ ಅದಪಿ ಚೋತ್ತಮ, ಅಕ್ಷರಕ್ಕಿಂತಲೂ ನೀರು ಅಂದರೆ ಜಗತ್ತಿನಲ್ಲಿರತಕ್ಕ ನಾಮರೂಪಗಳು, ಅದಕ್ಕೆ ಮೂಲವಾದಂಥ ಅವ್ಯಾಕೃತ. ಇದನ್ನು ವೇದಾಂತದಲ್ಲಿ ವ್ಯಾಕೃತ ಅವ್ಯಾಕೃತ ಅಂತ. ಅವ್ಯಾಕೃತ ಅಂದರೆ ಒರಿಜಿನಲ್ ಮೂಲ ಬೀಜ ಇದ್ದ ಹಾಗೆ ಅಂತ. ವ್ಯಾಕೃತ ಅಂದರೆ ಬಿಡಿಬಿಡಿಯಾಗಿರ್ತಕ್ಕಂಥದ್ದು. ಈ ಬಿಡಿಬಿಡಿಯಾಗಿರೋದನ್ನೆಲ್ಲ ಕ್ಷರ ಅಂದರು ಅಥವಾ ವ್ಯಾಕೃತ ಅಂದರು. ಎಲ್ಲ ಸೇರಿ ಒಂದಾಗಿರೋದನ್ನ ಅವ್ಯಾಕೃತ ಅಂತ ಮೂಲ. ಭಗವಂತ ಎರಡರ ಪೈಕಿ ಯಾವುದು ಅಂದರೆ ಎರಡೂ ಅಲ್ಲವಂತೆ. ಯಸ್ಮಾತ್ ಕ್ಷರಮತೀತಃ ಅಹಂ ಸಂಸಾರ ಮಾಯಾವೃಕ್ಷಂ ಅಶ್ವತ್ಥಾಖ್ಯಂ ಅತಿಕ್ರಾಂತಃ ಅಂತ ಭಗವತ್ಪಾದರು ವಿವರಣೆ. ಇದು ಮೊದಲೇ ಪ್ರಾರಂಭವಾಗಿತ್ತು ನೋಡಿ, ಊರ್ಧ್ವಮೂಲ ಮಧಶಾಖಂ ಅಂತ ನೆನ್ನೆ ಅದನ್ನು ಜ್ಞಾಪಕ ಮಾಡ್ತಾ ಇದ್ದಾರೆ. ಯಾವ ಒಂದಾನೊಂದು ಸಂಸಾರ ವೃಕ್ಷವನ್ನು ವರ್ಣನೆ ಮಾಡಿತ್ತೋ ಅದಷ್ಟು ಕ್ಷರ ಅನ್ನೋ ಶಬ್ದದಲ್ಲಿ ಅಡಕವಾಗಿದೆ. ಅದನ್ನ ಮೀರಿದ್ದಾನೆ ಪರಮಾತ್ಮ. ಹಾಗೆಯೇ ಅಕ್ಷರಾದಪಿ ಚೋತ್ತಮ ಅಂದರೆ ಅಕ್ಷರಾದಪಿ ಸಂಸಾರ ಮಾಯಾ ವೃಕ್ಷ ಬೀಜಭೂತಾದಪಿ ಚ ಉತ್ತಮ. ಸಂಸಾರ ವೃಕ್ಷವನ್ನೆಲ್ಲ ದಾಟಿದ್ದಾನೆ ಅಂದರೆ ಗೊತ್ತಾಯಿತು. ಆಗಲೇ ಆ ಸಂಸಾರ ವೃಕ್ಷ ಎಲ್ಲಿಂದ ಹುಟ್ಟಿದೆ? ಅವ್ಯಕ್ತದಿಂದ ಹುಟ್ಟಿದೆ ಅಂತ ಬೀಜ ಹೇಳಿದ್ವಲ್ಲ, ಅದು ಪರಮಾತ್ಮನೇ. ಇಲ್ಲ ಅದಕ್ಕಿಂತ ಮಿಗಿಲ ಅದನ್ನೂ ದಾಟಿದವನು, ಅದೂ ಪರಮಾತ್ಮನಲ್ಲ, ಅಥವಾ ಪರಮಾತ್ಮನಲ್ಲಿ ಅಡಕವಾಗಿದೆ ಅಂತ. ಅಕ್ಷರಾದಿವಿಜ ಉತ್ತಮ ಉತ್ಕೃಷ್ಟತಮಃ. ಹೀಗೆ ಕ್ಷರ ಅಕ್ಷರ ಅಂತಕ್ಕ ದ್ವಾವಿಮೌ ಪುರುಷೌ ಲೋಕೆ ಅಂತ ಏನು ಹೇಳಿದ್ದೇನೆಯೋ ಅರ್ಜುನ, ಆ ಇಬ್ಬರು ಪುರುಷರನ್ನು ಕ್ಷರ ಅಕ್ಷರ ಅಂತ ಕರೆದಿದ್ದೇವೆ. ಆ ಅಕ್ಷರಾಕ್ಷರಗಳೆಂಬ ಎರಡು ಪುರುಷರುಗಳಿಗಿಂತಲೂ ಉತ್ತಮ ಮಿಗಿಲಾದವನು. ಉತ್ತಮ ಅಂದರೆ ಉತ್ಕೃಷ್ಟತಮಃ, ಶ್ರೇಷ್ಠನಾದವನು ಅಂತ ಒಂದರ್ಥ. ಊರ್ಧ್ವತಮವ ಅಂತ ಅದೊಂದರ್ಥ. ಅವುಗಳನ್ನು ಮೀರಿ ಮೇಲಿದ್ದಾನೆ. ಯಾವಾಗ ಈ ಒಂದಾನಂದ ನಾಮರೂಪಾತ್ಮಕವಾದ ಜಗತ್ತಿದೆಯೋ ಇದರಲ್ಲೇ ನಾವು ಭಗವಂತನ ಹುಡುಕ್ತೀವಿ ಅಂತ ಇಟ್ಕೊಳ್ಳಿ, ಸಿಗಲ್ಲ ಅಂತ. ಯಾಕೆ ಅಂತ, ಇದನ್ನು ಮೀರಿದವನವನು ಅಂದಮೇಲೆ ಇದನ್ನು ದಾಟ್ತಾನೆ ಹೋಗ್ಬೇಕು. ಅಕ್ಷರಾದ ಬೀಜೋತ್ತಮ, ಕ್ಷರಾದ ಬೀಜ ಉತ್ತಮ ಅಂತ. ಇದು ಹೇಗೆ ಅಂತ ಜ್ಞಾನದಿಂದ, ಆತ್ಮಜ್ಞಾನದಿಂದ ಮಾಡಬೇಕಾದ ಕೆಲಸ ಇದು. ದಾಟೋದಕ್ಕೆ ಇನ್ನೇನು ಬೇರೆ ಇಲ್ಲ ಅಂತ. ಆದ್ದರಿಂದ ಎಲ್ಲೆಲ್ಲೂ ಹುಡುಕಿದೋ ಪರಮಾತ್ಮ ಸಿಗಲಿಲ್ಲ ಅಂದ್ರೆ, ಓಹೋ ನೀವು ಕ್ಷರಾಕ್ಷರಗಳಲ್ಲೇ ಇನ್ನೂ ವ್ಯವಹಾರ ಮಾಡ್ತಾ ಇದ್ದೀರಾ ಅಂತಾಯ್ತು. ಇದನ್ನು ಮೀರಿದವನಾಗಬೇಕು ಅಂದ್ರೇನು? ಎಲ್ಲವನ್ನೂ ತ್ಯಾಗ ಮಾಡಬೇಕು. ಸರ್ವಕರ್ಮ ಸನ್ಯಾಸ, ಸಮಸ್ತವನ್ನು ದಾಟಿ ಇದ್ಯಾವುದು ನಾನಲ್ಲ ಅಂತ ತಿಳ್ಕೊಂಡಾಗ, ನಾಮರೂಪಗಳಿಂದ ಬಿಡುಗಡೆಯಾದಾಗ ಆ ಪರಬ್ರಹ್ಮ ವಸ್ತುವಿನಲ್ಲಿ ತಾನು ಒಂದಾಗ್ತಾನೆ. ಅಲ್ಲೂ ಒಂದು ಗುಟ್ಟಿದೆ, ಏನೋ ಯಾವನು ಹಾಗೆ ತಿಳ್ಕೊಳಕ್ ಹೋಗ್ತಾನ ಅವನು ಅದೇ ಆಗಿಬಿಡ್ತಾನೆ, ಮತ್ತೆ ಹಿಂದಕ್ಕೆ ಬರಲ್ಲ. ಬ್ರಹ್ಮವೇದ ಬ್ರಹ್ಮೈವ ಭವತಿ. ಯಾವನಾದರೂ ನಾನು ಬ್ರಹ್ಮವನ್ನು ತಿಳ್ಕೋತೇನೆ ಅಂತ ಹೊರಟಾಗ ತುದಿಗೆ ಮುಟ್ಬಿಟ್ಟ ಅಂದರೆ ಅವನು ಬ್ರಹ್ಮದಲ್ಲಿ ಒಂದಾಗ್ಬಿಡ್ತಾನೆ. ನದಿ ಹರಿತಾ 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 ಬಂದತ್ತೆ, ಕಾವೇರಿ ನದಿ, ಗಂಗಾ ನದಿ, ಗೋದಾವರಿ. ನೀರಿನೊಳಗೆ ಸಮುದ್ರದೊಳಗೆ ಸೇರಿದ ಕೂಡಲೇ ಕಾಂಗ್ಯೂ ಇಲ್ಲ, ಕಾವೇರಿ ಇಲ್ಲ, ಗೋದಾವರಿ ಇಲ್ಲ, ಎಲ್ಲ ಏನಾಗ್ಬಿಡುತ್ತೆ? ಸಮುದ್ರ ಸಮುದ್ರ ಸಮುದ್ರ. ಏನಾಯ್ತು? ಏನಾಗುತ್ತೆ?
ನಾಶವಾಯ್ತು. ಆ ಒಂದಾನೊಂದು ಅಖಂಡವಾದಂಥ ನೀರಿನಲ್ಲಿ ಎಲ್ಲ ಸೇರಿಬಿಟ್ಟು ಸಮುದ್ರ ಅಂತ ಕರೀತಾರೆ. ಅದಕ್ಕೆ ಸಮುದ್ರ ಸ್ನಾನ ಯಾಕೆ ಮಾಡಬೇಕು ಅಂದರೆ ಎಲ್ಲ ತೀರ್ಥಗಳಲ್ಲೂ ಸ್ನಾನ ಮಾಡಿ ಫಲ ಬರುತ್ತೆ. ಇಂಡಿವಿಜುವಲ್ ಮಾಡಬೇಕು ಅಂದರೆ ಗಂಗೆ ನದಿ ಎಲ್ಲೋ ಇದೆ, ಗೋದಾವರಿ ಎಲ್ಲೋ ಇದೆ, ಕಾವೇರಿ ಎಲ್ಲೋ ಇದೆ, ರೌಂಡ್ ಹೊಡಿಬೇಕು. ಅಷ್ಟು ಸೇರಿಯಲ್ಲಿ ಸಮುದ್ರ ಸೇರಿದಾಗ ಒಂದ್ಸಲ ಸಮುದ್ರ ಸ್ನಾನ ಮಾಡಿಬಿಟ್ರೆ ಸಕಲ ತೀರ್ಥ ಸ್ನಾನ ಮಾಡಿದ್ರೆ ಹಾಗೆ ಆ ಅಕ್ಷರ ಎಲ್ಲ ಒಂದು ಯಾವ ಪರಮಾತ್ಮನಲ್ಲಿ ಒಂದಾಗಿ ಭಗವಂತ ಒಬ್ಬನೇ ಸಮುದ್ರ ಒಂದೇ ಅಂತ ಉಳ್ಕೊಂಡು ಹಾಗೆ ಉಳಿತಾರೋ ಅಲ್ಲಿ ಯಾವ ಸಂಸಾರವಾಗಲಿ, ಜನನವಾಗಲಿ, ಮರಣವಾಗಲಿ ಮತ್ತೇನಿದೆ ಮೋಕ್ಷ ಅಂತ ಕರೀತಾರೆ. ಉತ್ತಮತ್ವ ಅಥೋಸ್ಮಿ ಲೋಕೆ ವೇದೇಚ. ಆದ್ರಿಂದಲೇ ಹೇ ಅರ್ಜುನ, ನಂಗೊಂದು ಹೆಸರಿಟ್ಬಿಟ್ಟಿದ್ದಾರೆ. ಯಾರು ಅಂತ ಲೋಕೆ ವೇದೇಚ ಅಂತ ಅಲ್ಲಿ ಮೂಲದಲ್ಲೇ ಹಾಕ್ಬಿಟ್ಟಿದ್ದಾರೆ. ಲೋಕ ಜನಗಳು ವ್ಯವಹಾರ ಮಾಡ್ತಾರೆ. ವೇದದಲ್ಲಿಯೂ ನನ್ನನ್ನು ಪುರುಷೋತ್ತಮ ಅಂತ ಕರೆಯುತ್ತಾರೆ. ಪುರುಷೇಶು ಉತ್ತಮ. ಪುರುಷ ಅಂದರೆ ಕ್ಷರ ಪುರುಷ, ಅಕ್ಷರ ಪುರುಷ. ಈ ಕ್ಷರಾಕ್ಷರ ಪುರುಷರಿಗಿಂತ ಮಿಗಿಲಾದವನನ್ನ ಪುರುಷೋತ್ತಮ ಅಂತ ಕರೆದಿದೆ. ಪುರುಷೋತ್ತಮ ಇತ್ಯನೇನ ಅಭಿಧಾನೇನ ಅಭಿಗೃಣಂತಿ. ಜ್ಞಾನಿಗಳು ಹೀಗೆ ವಿಚಾರ ಮಾಡಿ ಕ್ಷರಾಕ್ಷರ ವ್ಯಕ್ತಾವ್ಯಕ್ತ ಅಂತಕ್ಕ ಜಗದ್ಬೀಜಗಳನ್ನು ಮೀರಿದ ಸ್ವರೂಪದವನಾದದ್ದರಿಂದ ಆ ಭಗವಂತನಾದ ನನ್ನನ್ನ ಆಹಾ ಕ್ಷರಾಕ್ಷರ ಪುರುಷರಿಗಿಂತ ಉತ್ತಮನಾದ್ದರಿಂದ ಪುರುಷೋತ್ತಮ ಅಂತ ಪ್ರಥಿತಃ. ಹೇ ಅರ್ಜುನ, ಲೋಕದಲ್ಲಿ ನಾನು ಪ್ರಸಿದ್ಧನಾಗಿದ್ದೇನೆ. ಪುರುಷೋತ್ತಮ ಇತ್ಯನೇನ ಅಭಿಧಾನೇನ ಅಭಿಗೃಣಂತಿ. ಪುರುಷೋತ್ತಮ ಎಂಬ ಹೆಸರಿನಿಂದಲೇ ನನ್ನನ್ನು ಎಲ್ಲರೂ ಜ್ಞಾನಿಗಳೆಲ್ಲ ಕರೀತಾರೆ. ಒಂದು ಆಚರಣೆ ಮಾಡುವಾಗ ಕೂಡ ಕೇಶವಾದಿ ಚತುರ್ವಿಂಶದಲ್ಲಿ ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷರಾಯ ನಮಃ ಅಂತ ಅಲ್ಲೂ ಪುರುಷೋತ್ತಮನನ್ನು ಸೇರಿಸಿದ್ದಾರೆ. 14 ನಾಮಗಳಲ್ಲಿ, ಅಲ್ಲಿ 24 ನಾಮಗಳಲ್ಲಿ ಕೇಶವಾದಿ ಚತುರ್ವಿಂಶತಿ ನಾಮಗಳಲ್ಲಿ ಇದೆ. ಸಾಕು, ದಿನ ಒಂದು ಸಂಧ್ಯಾವನೆ ಮಾಡಿದ್ರು ಆಯಿತು, ಇಲ್ಲ ಒಂದು ಆಚಮನ ಮಾಡಿದ್ರು ಪುರುಷೋತ್ತಮನ್ನ ಬಿಡೋ ಹಾಗಿಲ್ಲ, ಜ್ಞಾಪಕ ಮಾಡಿಕೊಳ್ಳೇಬೇಕು. ಯಾಕೆ ಅಂತ ಅಷ್ಟು ಆ ಪರಮಾತ್ಮನಲ್ಲಿ ಆ ಸ್ವರೂಪದಲ್ಲೇ ಅಡಕವಾಗಿದೆ ಅಂತ ಅರ್ಥ. ಅದರಿಂದ ಇಷ್ಟು ಹೇಳಿ ಅಧ್ಯಾಯ ಮುಕ್ತಾಯ ಮಾಡ್ತಾ ಇದ್ದಾರೆ. ಯೋ ಮಾಮೇವಮಸಮ್ಮೂಢ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಅಂತ ಈಗ 15ನೇ ಅಧ್ಯಾಯವನ್ನ ಮುಕ್ತಾಯ ಮಾಡ್ತಾ ಇದ್ದಾನೆ ಭಗವಂತ. ಭಗವಂತ ಅರ್ಜುನಂಗೆ ಉಪದೇಶ ಮಾಡಿದಾಗ ಹೀಗೆಲ್ಲ ಅಧ್ಯಾಯ ವಿಂಗಡಿಸಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ. ಯುದ್ಧರಂಗದಲ್ಲಿ ಪೂರ್ತಿ ಹೇಳಿಬಿಟ್ಟಿದ್ದಾನೆ. ಶಂಕರಾಚಾರ್ಯರು ಬರೆದಿದ್ದಾರೆ ಏನಂತ, ಈ ಶ್ಲೋಕನೇ ಭಗವಂತ ಹೇಳಿದಾನೆ ಅಂತ ತಿಳ್ಕೋಬೇಡಿ, ತತ್ವೋಪದೇಶ ಮಾಡಿದ್ದಾನೆ. ಪ್ರವೃತ್ತಿ ಧರ್ಮ ನಿವೃತ್ತಿ ಧರ್ಮ ಎರಡನ್ನೂ ಅರ್ಜುನಂಗೆ ಹೇಳಿದ್ದಾನೆ. ಆ ಭಗವಂತ ಉಪದೇಶ ಮಾಡಿದಂಥ ಧರ್ಮವನ್ನ ವೇದವ್ಯಾಸ ಸರ್ವಜ್ಞೋ ಭಗವಾನ್ ಅಂತ, ಸರ್ವಜ್ಞನಾದಂಥ ವೇದವ್ಯಾಸ ಮಹರ್ಷಿ ಈ 18 ಅಧ್ಯಾಯಗಳ 700 ಶ್ಲೋಕಗಳ ರೂಪದಲ್ಲಿ ಬರೆದಿದ್ದಾರೆ. ಮಹಾಭಾರತ ಬರೆದವರೇ ವೇದವ್ಯಾಸರಲ್ಲ, ಭಗವದ್ಗೀತೆ ಎಲ್ಲಿದೆ? ಮಹಾಭಾರತ ಅಷ್ಟೆ. ಆದ್ದರಿಂದ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಈ ಶ್ಲೋಕ ಹೇಳಿದ ಅಂತ ಅರ್ಥವಲ್ಲ, ಅಭಿಪ್ರಾಯಗಳಿಂದ. ಆದ್ದರಿಂದ ಯೋ ಮಾಮೇವಮಸಮ್ಮೂಢ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಆಯ್ತು, ಈ 15ನೇ ಅಧ್ಯಾಯ ಮುಕ್ತಾಯ ಮಾಡ್ತಾರೆ. ಅಥೇದಾನೀಂ ಯಥಾ ನಿರುಕ್ತಂ ಆತ್ಮಾನಂ ಯೋ ವೇದ ತಸ್ಯ ಇದಂ ಫಲಂ ಉಚ್ಯತೆ. ಇಷ್ಟೆಲ್ಲ ಒಂದಾನೊಂದು ವಿಚಾರ ಮಾಡಿ ಎಲ್ಲ ರೀತಿಯಿಂದಲೂ ಆ ಪುರುಷೋತ್ತಮನನ್ನು ಅರಿತುಕೊಳ್ಳಬೇಕು ಅನ್ನೋದಕ್ಕೆ ತಿಳುವಳಿಕೆ ಹೇಳಿದ್ರಿ. ಇದೆಲ್ಲ ನಿರೂಪಣೆ ಮಾಡಿದ ಸಂತೋಷ. ಈ ಆತ್ಮಜ್ಞಾನ ಮಾಡ್ಕೊಂಡ್ರೆ ಫಲ ಏನು ಅಂತ ಪ್ರತಿಯೊಬ್ಬರು ಅದನ್ನು ಕೇಳ್ತಾರೆ. ಫಲಶ್ರುತಿ ಹೇಳಲೇಬೇಕು, ಇಲ್ಲೇ ತಗೋದೇ ಇಲ್ಲ ಅಂತ. ಏನು ಇಂಥ ಕೆಲಸ ಮಾಡಿ ಏನು ಫಲ ಅಂತ. ಅದಕ್ಕೇನಂತಾರೆ ಗೊತ್ತೇ, ಭಾಗವತಲ್ಲಿ ಒಂದು ಮಾತಿದೆ, ರೋಚನಾರ್ಥ ಫಲಶ್ರುತಿ ಅಂತ. ಯಾವುದಾದ್ರು ವ್ರತ ಕಥೆ ಮಾಡಿ ಅವನು ಹಾಗೆ ಮಾಡಿದ್ದ, ಇವನು ಹೀಗೆ ಮಾಡಿದ್ದ, ಅವನಿಗೆ ಹಾಗಾಯಿತು, ಇಂಥ ಫಲವಾಗಿದ್ದ, ಆದ್ದರಿಂದ ಯಾರು ಮಾಡ್ತಾರೋ ಅವರಿಗೆಲ್ಲ ಆಗುತ್ತದೆ ಎಂದು ಯಾವ ವ್ರತ ತಗೊಳ್ಳಿ
ಉತ್ತಮವಾದ ಯಾವುದು ಅಂದ್ರೆ ಒಂದೊಂದು ವ್ರತಾನಾಮ ಉತ್ತಮ ವ್ರತಮ್ ಅಂತ ಏನು ಓದ್ತೀರೋ ಅದೇ ಎಲ್ಲಕ್ಕಿಂತ ಮಿಗಿಲ ಅದು ಮುಗದೇ ಹೋಯ್ತು. ಹೀಗೆ ಹೊಗಳೇ 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 ಬೇಡ ಹೊಗಿ ಇಲ್ಲಾದ್ರೆ ಜನ ಮಾಡೋದೇ ಇಲ್ಲ. ಅಡ್ವರ್ಟೈಸ್ ಮಾಡದೆ ಹೋದ್ರೆ ನೀವು ವ್ಯಾಪಾರ ಆಗೋದೇ ಇಲ್ಲ. ವೇದಾಂತ ವೇದಾಂತ ಕೂಡ ಜನಗಳಿಗೆ ಮನಸ್ಸು ಹಿಡಿಬೇಕು ಅಂದ್ರೆ ಈಗ ಮತ್ತೆ ಅದೇ ದಾರಿ ಹಿಡಿಬೇಕು. ಈಗ ಹೊರಡ್ತಾರೆ ನೋಡಿ ಏನಂತ, ಅಥೇದಾನಿ ತಸ್ಯ ಫಲ ಉಂಟು ಈ ಪುರುಷೋತ್ತಮ ತತ್ವ ತಿಳ್ಕೊಂಡದ್ದಕ್ಕೆ. ಏನು? ಯೋ ಮಾಮೇವಮ ಸಮ್ಮೂಢ ಜಾನಾತಿ ಪುರುಷೋತ್ತಮಂ ಅಂತ ಶ್ಲೋಕ ಭಗವತ್ಪಾದರು ಬರೀತಾರೆ. ಏನಂತ? ಯೋ ಮಾಂ ಈಶ್ವರಂ ಯಥೋಕ್ತ ವಿಶೇಷಣಂ ಏವಂ ಯಥೋಕ್ತೇನ ಪ್ರಕಾರೇಣ ಅಸಮ್ಮೂಢ ಸಂಜಾನಾತಿ. ಹೇ ಅರ್ಜುನ, ಇಷ್ಟೇ, ಇನ್ನೇನಿಲ್ಲ. ನಿನಗೆ ನಾನು ತತ್ವೋಪದೇಶ ಮಾಡ್ತಾ ಇದ್ದೇನಲ್ಲ, ನಾನೇ ಪುರುಷೋತ್ತಮ ಕಣಯ್ಯ. ನನ್ನ ಸ್ವರೂಪವನ್ನ ಪುರುಷೋತ್ತಮ ರೂಪದಿಂದ ತಿಳ್ಕೊ. ಕೃಷ್ಣ ಅಂತಲೋ, ದೇವಿಕಿ ಪುತ್ರ ಅಂತಲೋ, ಪಾರ್ಥಸಾರಥಿ ಅಂತಲೋ ಅರ್ಥ ಮಾಡಬೇಡ. ಯಾಕೆಂದ್ರೆ ಅರ್ಜುನ ಆ ಕೃಷ್ಣನ ಸಾರಥ್ಯ ಕೂರಿಸ್ಕೊಂಡಿದ್ದಾನೆ. ಓ ಗೊತ್ತು ಕೃಷ್ಣ ಅಂದ್ಬಿಟ್ರೆ ಉಪಯೋಗವಿಲ್ಲ, ನನ್ನ ತತ್ವ ಹೇಳಿದ್ದೀನಿ ಜೋಪಾನ ಅಂತ. ನೋಡಿ ಹೇಗಿದೆ ಒಂದಾನೊಂದು ವಿಷಯ. ಮೇಲೆ ಮೇಲೆ ಕಾಣುವುದಕ್ಕೆ ಭಗವಂತ ಎಲ್ಲರಂತೆಯೇ ಶರೀರೇಂದ್ರಿಯಗಳನ್ನು ಧರಿಸಿದ್ದರೋ ನಿಜವಾಗ ಅವನು ಯಾರು? ಸಾಕ್ಷಾತ್ ಪರಮಾತ್ಮ ಅಲ್ವೇ? ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ. ಆದ್ದರಿಂದಲೇ ನೋಡು, ಈ ನನ್ನ ಯಾವ ಸ್ವರೂಪವನ್ನ ಆ ಪರಬ್ರಹ್ಮನೇ ನಾನಾಗಿದ್ದೇನೆ ಎಂಬುದನ್ನ ಹಿಂದೆ ಹೇಳಿದಂಥ ಯಥೋಕ್ತ ವಿಶೇಷಣ ಏನೇನು? ಯಸ್ಮಾತ್ ಕ್ಷರಮತೀತೋಹಂ. ಅದು ಹೇಗೆ? ಜ್ಞಾನದಿಂದ ಬರ್ಕೊಳ್ಳೋದು, ಹೊಸದಾಗಿ ಪಡೆಯೋದೇನಿಲ್ಲ. ಅಪ್ರಾಪ್ತ ಪ್ರಾಪ್ತಿ ಅಂತ ವೇದಾಂತಲ್ಲಿಲ್ಲ. ಅಜ್ಞಾತ ಜ್ಞಾಪನ. ಇದೇ ಸ್ವಾಮಿ ಮರ್ತು ಬಿಟ್ಟಿದ್ದೆ, ಗೊತ್ತಿದೆ ಅಂತ. ಗೊತ್ತಿದೆ ಅಂದ್ರೆ ಏನಾಯ್ತು? ಮತ್ತೆ ಯಾಕೆ ಗೊತ್ತಿಲ್ಲ ಅಂದೆ ಅಂತ ಮರ್ತೋಗಿತ್ತು. ಎಷ್ಟೋ ವಿಷಯಗಳು ಹಾಗಾಗಲ್ವೇ? ಎಲ್ಲೋ ದುಡ್ಡಿಟ್ಟು ಮರ್ತು ಬಿಟ್ಟಿರ್ತೀವಿ, ಹುಡುಕಾ ಇರ್ತೀವಿ ಅಲ್ವೇ? ಹಾಗೆ ಪುರುಷೋತ್ತಮನಾಗಿದ್ದಾನೆ ಅನ್ನೋದನ್ನ ಭಗವಂತ ತಿಳಿಸ್ಕೊಟ್ಟು, ಹೀಗಿದೆ ಈ ತತ್ವವನ್ನೇ ಯಾವನೇ ಆಗಲಿ ತಿಳ್ಕೊಂಡ್ರೆ ಏನಂತ? ಅಯಮಹಮಸ್ಮಿ. ಇದೇ ಅದ್ವೈತ. ಏನಂತ? ನಾನೇ ಆ ಪುರುಷೋತ್ತಮನು ಪರಬ್ರಹ್ಮನು. ಈ ರೀತಿಯಾದ ಒಳಗಿನ ಅನುಭವ ಬೇಕು. ಹೊರಗಡೆ ನಾನು ಪರಬ್ರಹ್ಮ ಅಂತ ಹೇಳಿರಾಗೋಲ್ಲ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಆಗೋದಿಲ್ಲ, ನಾನೇ ಬ್ರಹ್ಮ ಅಂದ್ರೆ ಆಗೋದಿಲ್ಲ. ಅದು ಬರೀ ಶಬ್ದವಾಯಿತು. ಒಳಗೆ ಅನುಭವದಲ್ಲಿ ಅನುಭವ ಬಂದಾಗ ಏನು ಚಮತ್ಕಾರ ಅಂತೀರಿ, ಹಾಗೆ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವೇ? ನಾನು ಮನುಷ್ಯ ಅಂತೆಲ್ಲ ಹತ್ರ ಹೇಳ್ಕೋಬೇಕೆ? ಸ್ವಾಮಿ ತಾವು ಯಾರು ದಯಮಾಡಿದಳ ಅಂದರೆ ಅಯ್ಯೋ ನಾನು ಮನುಷ್ಯ, ಅದೇನು ಅದು ಗೊತ್ತೇ ಇದೆಯಲ್ಲ. ಸುಪ್ರಸಿದ್ಧವಾದದ್ದು ತಾನು ಪರಬ್ರಹ್ಮ ಅನ್ನೋದು ಅಷ್ಟು ಪ್ರಸಿದ್ಧವಾದ. ಇದನ್ನ ಜ್ಞಾನದಿಂದ ತಿಳ್ಕೊಂಡವನು ಏನಾಗ್ತಾನೆ? ಅದೇ ಆಗಿಬಿಡ್ತಾನೆ. ಮತ್ತೆ ಹೇಳ್ಕೊಳ್ಳೋ ಹೋಗಿಲ್ಲ. ಅವನ್ನು ಹೊಗಳ್ತಾರೆ ಜ್ಞಾನಿಯನ್ನ. ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಅಂತ. ಹೇ ಅರ್ಜುನ, ಇಂಥ ಯಾವ ಪರಬ್ರಹ್ಮ ತತ್ವವೇ ತಾನು ಪುರುಷೋತ್ತಮನೇ ನಾನು ಅಂತ ತಿಳ್ಕೊಂಡವನು ಸರ್ವಜ್ಞನಾಗಿ ಸರ್ವಭೂತಗಳಲ್ಲೂ ಇರತಕ್ಕಂಥ ಆತ್ಮನನ್ನೇ ಕಂಡುಕೊಳ್ಳುತ್ತಾನೆ. ಆದ್ದರಿಂದ ಸರ್ವಭಾವೇನ ಎಲ್ಲ ರೀತಿಯಿಂದಲೂ ಕೂಡ ಆ ಪರಪುರುಷೋತ್ತಮನೇ ತಾನಾಗಿ ವಿರಾಜಿಸುತ್ತಾನೆ, ಕೃತಾರ್ಥನಾಗುತ್ತಾನೆ. ಇಲ್ಲಿಗೆ 16ನೇ ಅಧ್ಯಾಯ ಮುಗಿಯಿತು. ಅದ ಜ್ಞಾನದ ಮಹಿಮೆ ಅಂತ ಒಂದು ಮಾತು ಬರೀತಾರೆ. ಇನ್ನೊಂದು ಶ್ಲೋಕ ಇದೆ. ಹೌದು, ಅಸ್ಮಿನ್ ಅಧ್ಯಾಯೇ ಭಗವತ್ ತತ್ವಜ್ಞಾನಂ ಮೋಕ್ಷ ಫಲಂ ಉಕ್ತ್ವಾ ಅಥ ಇದಾನೀಂ ತತ್ಸ್ತೌತಿ. ಏನಾಗಿದೆ? 15ನೇ ಅಧ್ಯಾಯದ ಉಪದೇಶಗಳೆಲ್ಲ ಮುಗಿದು ಕೃಷ್ಣಾರ್ಜುನರ ಸಂವಾದವು ಮುಕ್ತಾಯವಾಗ್ತಾ ಇದೆ. ಕೊನೆಯ ವಾಕ್ಯವನ್ನ ಹೇಳ್ತಾ ಇದ್ದಾರೆ. ಏನಂತ? ಭಗವಂತನೇ ಹೇಳಿದ ಹಾಗೆ ಬರೆದಿದ್ದಾರೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಅಂತಿದ ಫಲಶ್ರುತಿ. 15ನೇ ಅಧ್ಯಾಯದಲ್ಲಿ ಯಾವ ಪುರುಷೋತ್ತಮ ತತ್ವವನ್ನ ನಿರೂಪಣೆ ಮಾಡಿದೆಯೋ ಅದನ್ನ ತಿಳ್ಕೋಬೇಕು. ಅದು ಮೊದಲನೇದಾಗಿ ಶಾಸ್ತ್ರ. ಅದು ಎಂಥ ಶಾಸ್ತ್ರ? ಗುಹ್ಯತಮಂ ಶಾಸ್ತ್ರ. ಗುಹ್ಯ ಅಂದ್ರೆ ಗುಟ್ಟು ಅಂತ. ಬರೀ ಗುಹ್ಯ ಅಲ್ಲ, ಗುಹ್ಯತಮ ಅಂದ್ರೆ ಗುಟ್ಟಿನಲ್ಲಿ ಗುಟ್ಟು. ಇದು ನೋಡಿದ್ರ? ಇತಿ ಗುಹ್ಯತಮಂ ಶಾಸ್ತ್ರಂ ಗೋಪ್ಯತಮಂ ಅತ್ಯಂತ ರಹಸ್ಯಂ ಅಂತ. ಇದು ಎಲ್ಲಿಯೋ ದೊಡ್ಕೋದಿಲ್ಲ. ಮತ್ತು ಭಗವದ್ಗೀತೆಯನ್ನೇ ಓದಿ ತಿಳ್ಕೋಬೇಕು.
ನಮ್ಮ ದೇಶದ ಭಾಗ್ಯ. ಅಧ್ಯಾತ್ಮ ವಿದ್ಯೆ ಇರೋದು ನಮ್ಮಲ್ಲೇನೆ. ಯಾರು ಬೇಕಾದ್ರೂ ಫಾರಿನರ್ಸ್ ಕೂಡ ಬಂದು ಇಲ್ಲೇ ತಿಳ್ಕೋಬೇಕೆ ಹೊರತು ಬೇರೆ ದೇಶಗಳಲ್ಲಿ ಎಲ್ಲ ಮತಧರ್ಮಗಳಿವೆ, ಅಧ್ಯಾತ್ಮ ತತ್ವದ ವಿಚಾರ ಇಲ್ಲ. ಕ್ರಿಶ್ಚಿಯನ್ ಇರ್ಬೋದು, ಮಹಾಮಡನ್ಸ್ ಇರ್ಬೋದು, ಎಲ್ಲ ಮತಧರ್ಮಗಳಾಯ್ತು. ಅವ್ರವ್ರ ಮತ್ ಬೇರೆ ಬೇರೆ. ಎಲ್ಲರಲ್ಲಿಯೂ ಒಬ್ಬನೇ ಆತ್ಮನಿದ್ದಾನೆ ಅಂತಕ್ಕ ಅಧ್ಯಾತ್ಮ ವಿಚಾರ ಬೇಕಾದ್ರೆ ಇಲ್ಲೇ ಬರೀವಿ. ಇದು ಗುಹ್ಯತಮವಾದ ಶಾಸ್ತ್ರ. ಯಾಕೆ ಶಾಸ್ತ್ರ ಅಂತೀರಿ ಅಂದರೆ, ಯದ್ಯಪಿ ಗೀತಾಖ್ಯಂ ಸಮಸ್ತಂ ಶಾಸ್ತ್ರಂ ಉಚ್ಯತೆ ತಥಾಪಿ ಅಯಮೇವ ಅಧ್ಯಾಯ ಇಹ ಶಾಸ್ತ್ರಮಿತಿ ಉಚ್ಯತೆ ಸ್ತುತ್ಯರ್ಥಂ ಪ್ರಕರಣಾತ್. ಇಲ್ಲಿ ಇದು ಗುಹ್ಯತಮಂ ಶಾಸ್ತ್ರಂ ಅಂತ ಬರೆದದ್ದನ್ನು ಶಂಕರಾಚಾರ್ಯ ಅರ್ಥ ಮಾಡ್ತಾರೆ. ಗೀತೆಯ ಶಾಸ್ತ್ರಾರ್ಥ ಅಲ್ವೇ, 700 ಶ್ಲೋಕಗಳನ್ನು ಶಾಸ್ತ್ರ ಅಂತಲೇ ಕರೆಯೋದು. ಅಂಥದ್ರಲ್ಲಿ 16ನೇ ಅಧ್ಯಾಯವನ್ನು ಮಾತ್ರ ಶಾಸ್ತ್ರ ಅಂತ ಯಾಕೆ ಕರೀತೀರಿ? ಅದರಲ್ಲೇನು ವಿಶೇಷ ಅಂದರೆ ಅದಕ್ಕಂತ ನಿಜ ಒಪ್ಕೊಂಡು ಇಡೀ 700 ಶ್ಲೋಕಗಳ ಭಗವದ್ಗೀತೆಯೆಲ್ಲವೂ ಶಾಸ್ತ್ರ ಅನ್ನೋದು ಕರೆಕ್ಟು. ಆದರೂ ಕೂಡ ಅದರಲ್ಲಿ ಶಾಸ್ತ್ರದಲ್ಲಿ ಶಾಸ್ತ್ರ ಇದು. ಇದರ ಶಾಸ್ತ್ರದಲ್ಲಿ ಶಾಸ್ತ್ರ ಆದರೆ ಅದರ ತಿರುಳದಲ್ಲಿ ತಿರುಳು ಅನ್ನೋ ಅರ್ಥ ಇದು. ಯಾವ ತಿರುಳೋದು? ಈ 16ನೇ ಅಧ್ಯಾಯ ಅಂತಕ್ಕಂಥ 15ನೇ ಅಧ್ಯಾಯ ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾದ. ಯಾಕೆಂದ್ರೆ ಇಲ್ಲಿ ಪುರುಷೋತ್ತಮ ತತ್ವವನ್ನು ಡಿಕ್ಲೇರ್ ಮಾಡಿಬಿಟ್ರು. ಇನ್ನು ಅದಕ್ಕೆ ಮುಂದಕ್ಕೆ ಇನ್ನು ಹೇಳೋಕ್ಕೇನು ಇಲ್ವೇ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯವನು ಸ್ವಾಮಿ ಪುರುಷೋತ್ತಮ ತತ್ವ ಆಯ್ತು, ಮುಂದಕ್ಕೆ ಹೇಳಿ ಏನು ಹೇಳೋದು? ಪುರುಷೋತ್ತಮ ತತ್ವ ನಿನಗೆ ಗೊತ್ತಾಗ್ಬಿಟ್ಟು ನೀ ಕೇಳೋ ಹಾಗೂ ಇಲ್ಲ, ನಾ ಹೇಳುವ ಕ್ಲಾಸ್ ಕೇಳೋನು ಹೇಳೋನು ಇಬ್ಬರು ಇಲ್ಲದೆ ಇದ್ಮೇಲೆ ಇನ್ನು ಯಥೋ ವಾಚೋ ನಿವರ್ತಂತೆ ತಾನೇ ಇನ್ನೇನಿದೆ ನೋಡಿದ್ರ. ಆದ್ದರಿಂದ ಈ ತತ್ವ ಅತ್ಯಂತ ರಹಸ್ಯವಾದದ್ದು ಅಂತ ನಾನು ಏನು ಪುರುಷೋತ್ತಮ ತತ್ವವನ್ನು ಹೇಳಿದ್ದೇನೆಯಾ, ಇದೇ ನಿಜವಾದ ಶಾಸ್ತ್ರ. ಪ್ರಕರಣ ಅಂತ. ಪ್ರಕರಣ ಅಂದರೆ ಇಲ್ಲಿ ಮುಖ್ಯವಾಗಿ ಗೀತೆಯ ತಾತ್ಪರ್ಯವನ್ನೆಲ್ಲ ಹಿಂಡಿಟ್ಟಿದ್ದಾರೆ. ಸರ್ವೋ ಹಿ ಗೀತಾಶಾಸ್ತ್ರಾರ್ಥ ಅಸ್ಮಿನ್ ಅಧ್ಯಾಯ ಸಮಾಸೇನ ಉಕ್ತಃ. ಶಂಕರಾಚಾರ್ಯ ಮತ್ತೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಇತಿ ಗುಹ್ಯತಮಂ ಶಾಸ್ತ್ರಂ ಅಂತ ಬರೀ 15ನೇ ಅಧ್ಯಾಯನೇ ಶಾಸ್ತ್ರ ಅಂದ್ಬಿಟ್ರಲ್ಲ, ಬಾಕಿ ಗೀತೆ ಎಲ್ಲ ಏನಾಗಬೇಕು ಅಂದ್ರೆ ಇಲ್ಲ, ಹಾಗಲ್ಲ ಅರ್ಥ. ಸರ್ವೋ ಹಿ ಗೀತಾಶಾಸ್ತ್ರಾರ್ಥ. 18 ಅಧ್ಯಾಯಗಳಲ್ಲಿ ಭಗವದ್ಗೀತೆಯಲ್ಲಿ ಏನೇ ಹೇಳಿದೀವ ಶಾಸ್ತ್ರಾರ್ಥ ಅದಷ್ಟು ಅಸ್ಮಿನ್ ಅಧ್ಯಾಯೇ ಈ 15ನೇ ಅಧ್ಯಾಯದಲ್ಲಿ ಸಮಾಸೇನ ಉಕ್ತಃ ಅಂದರೆ ಸಂಕ್ಷಿಪ್ತವಾಗಿ ಹೇಳಿದ್ವಿ ಅಷ್ಟೆ, ಇನ್ನೇನೂ ಇಲ್ಲ ಅಂತ ಹೇಳ್ತೀವಿ. ನ ಕೇವಲ ಗೀತಾಶಾಸ್ತ್ರಾರ್ಥ ಏವ. ಓ ಅಷ್ಟೇನಾ? 18 ಅಧ್ಯಾಯಗಳ ಗೀತೆಯಲ್ಲಿ ಯಾವ ಶಾಸ್ತ್ರಾರ್ಥ ಹೇಳಿದೆಯೋ ಅದು 15ನೇ ಅಧ್ಯಾಯದಲ್ಲಿಯೇ ಅಡಕವಾಗಿದೆ ಅಷ್ಟೇನಾ? ಬರೀ ಗೀತಾರ್ಥ ಮಾತ್ರ ಅಡಕವಾಗಿದೆಯೇ ಅಂದರೆ ಶಂಕರಾಚಾರ್ಯರು ಒಪ್ಪಲಿಲ್ಲ. ನ ಕೇವಲ ಗೀತಾಶಾಸ್ತ್ರಾರ್ಥ ಏವ ಕಿಂತು ಸರ್ವಶ್ಚ ವೇದಾರ್ಥ ಇಹ ಪರಿಸಮಾರ್ಥ. ಬರೀ ಗೀತೆಯಲ್ಲಿ ಹೇಳಿರೋದು ಮಾತ್ರ ಅಡಕವಾಗಿದೆ ಅಂತಲ್ಲ, ಸಕಲ ವೇದಗಳಲ್ಲಿಯೂ ಹೇಳಿರತಕ್ಕಂಥ ತತ್ವವೆಲ್ಲ ಇದರಲ್ಲಿ ಅಡಕವಾಗಿದೆ. ಅದಕ್ಕೆ ಗೀತಾ ಪಾರಾಯಣ ಮಾಡೋರು ಬಿಡುವಿಲ್ಲ. ಅಂದರೆ 15ನೇ ಅಧ್ಯಾಯ ಒಂದನಾರು ಪಾರಾಯಣ ಮಾಡಬೇಕು ಅಂತ ನಿಯಮ. ಯಾಕೆ ಅಂತ ಎಷ್ಟು ಜನ ಬರೀತಾರೆ ನೋಡಿ. ಸರ್ವಶಾಸ್ತ್ರ ಸರ್ವಶ್ಚ ವೇದಾರ್ಥ, ಎಲ್ಲ ವೇದಗಳ ಸಾರವೂ ಈ 15ನೇ ಅಧ್ಯಾಯದಲ್ಲಿ ಅಡಕವಾಗಿದೆ. ಹೇಗೆ ಗೊತ್ತೋ ಅಂದ ನೋಡಿ, ವಾಕ್ಯಗಳಲ್ಲೇ ಇದೆಯಲ್ರಿ ಓದಿದ್ರಲ್ಲ ಅಂತ ಶಂಕರಾಚಾರ್ಯರು ನೆನಪು ಮಾಡ್ತಾರೆ. ಯಸ್ತಂ ವೇದ ಸ ವೇದವಿದು ಊರ್ಧ್ವಮೂಲಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿದು. ಸಂಸಾರ ವೃಕ್ಷವನ್ನು ವರ್ಣನೆ ಮಾಡ್ತಾ ಅದಕ್ಕೆ ಬುಡುವಾಗಿರ್ತಕ್ಕಂಥದ್ದೇ ಪರಬ್ರಹ್ಮ ಅಂತ ಹೇಳಲಿಲ್ವೇ? ಅದನ್ನು ತಿಳಿದವನು ವೇದವಿತು ಅಂತ ಹೊಗಳಿಲ್ವೇ? ಇನ್ನು ಅದಕ್ಕಿಂತ ಏನು ಬೇಕು ಹೊಗಳೋದು? ಆದ್ದರಿಂದ ಇದಮುಕ್ತಂ, ಹೀಗೆ ಇತಿ ಗುಹ್ಯತಮಂ ಶಾಸ್ತ್ರಂ ಅಂತ ವೇದವ್ಯಾಸರು ಬರೆದಿರೋ ಶ್ಲೋಕ ಅದು. ಇನ್ಯಾರಲ್ಲ, ಗೀತೆ ಭಗವದ್ಗೀತೆ ಬರೆದವರು ವೇದವ್ಯಾಸರು ತಾನೆ. ಅವರು ಗುಹ್ಯತಮಂ ಶಾಸ್ತ್ರಂ ಅಂತ ಯಾಕೆ ಬರೆದುಬಿಟ್ರು ಅಂತ ಶಂಕರಾಚಾರ್ಯರು ವಿವರಣೆ ಕೊಡ್ತಾ ಇದ್ದಾರೆ. ಬರೀಬೇಕಾದ ನ್ಯಾಯ ಗೀತೆ 18 ಅಧ್ಯಾಯಗಳ ಪೈಕಿ 15ನೇ ಅಧ್ಯಾಯ ಅನ್ನೋದು ಮುಖ್ಯವಾದದ್ದು, ಅತ್ಯಂತ ಮಿಗಿಲಾದದ್ದು. ಸಕಲ 17 ಅಧ್ಯಾಯಗಳ ಶಾಸ್ತ್ರ ಅರ್ಥವನ್ನೆಲ್ಲ ಅಡಕ ಮಾಡಿಕೊಂಡಿದೆ. ಅದಕ್ಕೋಸ್ಕರ ಹೇಳುತ್ತೆ ವೇದೈ ಸರ್ವಿರಹಮೇ ವೇದ್ಯ ಮುಂತಾದ ವಾಕ್ಯಗಳು ಆ ಪುರುಷೋತ್ತಮ ತತ್ವವನ್ನೇ ನಿರೂಪಣೆ ಮಾಡಿ ಗೀತೆಯ ಸಾರವನ್ನೇ ಹೇಳಿದೆ. ಇದನ್ನು ಇಟ್ಕೊಂಡೇನೆ ನೋಡಿ, ಗುಹ್ಯತಮಂ ಶಾಸ್ತ್ರಂ ಅನ್ನೋ ಮಾತು ಇಟ್ಕೊಂಡೆ ಶಂಕರಾಚಾರ್ಯರು ಗೀತಾ ತಾತ್ಪರ್ಯವೇನು ಅಂದರೆ ವಾಸುದೇವಾಖ್ಯಂ ಪರಂ ಬ್ರಹ್ಮ ಅಂತ ಒಂದೇ ಮಾತಲ್ಲಿ ಬರೀತಾರೆ. ಇನ್ನು ಭಗವದ್ಗೀತೆಗೆ ಎಷ್ಟೋ ಜನ ಅರ್ಥ ಬರೆದಿದ್ದಾರೆ. ಏನಂತ ಬರೀತಾರೆ?
ಭಗವದ್ಗೀತೆಯಲ್ಲಿ ಕರ್ಮ ಹೇಳಿದೆ ಅಂತೊಬ್ರು, ಉಪಾಸನೆ ಹೇಳಿದೆ ಅಂತೊಬ್ರು, ಜ್ಞಾನ ಹೇಳಿದೆ ಅಂತೊಬ್ರು, ಏನೇನೋ ಭಕ್ತಿ ಹೇಳಿದೆ ಅಂತೊಬ್ರು. ಸ್ವಾಮಿ ಎಲ್ಲ ಭಗವದ್ಗೀತೆಯಲ್ಲಿದೆ, ಎಲ್ಲ ಇದೆ, ಸಮನ್ವಯ ಇಲ್ಲ. ಹೀಗಾಯ್ತಲ್ಲ ಅಂದರು. ಶಂಕರಾಚಾರ್ಯನ ಕೇಳಿ ಸಮನ್ವಯ ಮಾಡ್ತಾರೆ. ಎಲ್ಲ ಸಾಧನೆಗಳು, ಎಲ್ಲ ರೀತಿಯಾದಂಥ ವಿಚಾರ ಸರಣಿಯು ಬಂದು ಈಗ ಹೇಳಿದಂತೆ ನದಿಗಳು ಸಮುದ್ರದಲ್ಲಿ ಸೇರಿದಂತೆ 15ನೇ ಅಧ್ಯಾಯದಲ್ಲಿ ಅಡಕವಾಗಿದೆ. ಆ 15ನೇ ಅಧ್ಯಾಯದ ಎಲ್ಲ ತಾತ್ಪರ್ಯವೂ ಒಂದೇ ಒಂದು ಮಾತಿನಲ್ಲಿ ಅಡಕವಾಗಿದೆ. ಏನು ಹೇಳಿ? ಪುರುಷೋತ್ತಮ. ಹಾಗೆ ಆ ಪುರುಷೋತ್ತಮ ಅನ್ನುವ ಶಬ್ದದಲ್ಲಿ ಅಷ್ಟು ಅಡಕ. ಆಮೇಲೆ ವಿವರಣೆಯಲ್ಲಿ ಹಾಕೋಳಿ ಪುರುಷೋತ್ತಮ ಅಂತ ಏನು ಅಂದರೆ ಅಕ್ಷರಗಳನ್ನು ಮೀರಿದವನು, ಅದೆಲ್ಲ ಪುರಾಣ ಬೇಕಾದಷ್ಟು ಹೇಳು ಅಲ್ಲವೇ? ಎಷ್ಟು ಚೆನ್ನಾಗಿ ಅಡಕವಾಗಿದೆ. ಅದಕ್ಕೋಸ್ಕರ ಇದನ್ನು ಶಾಸ್ತ್ರ ಅಂತ ಕರೆದಿದ್ದಾರೆ. ಏತತ್ ಶಾಸ್ತ್ರಂ ಯಥಾದರ್ಶಿತಾರ್ಥಂ ಬುದ್ಧ್ವಾ. ಈಗ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಅಂತೀಯಲ್ಲ, ಅದಕ್ಕೆ ಅರ್ಥ ಹೇಳ್ತಾರೆ. ಏತತ್ ಯಥಾದರ್ಶಿತಾರ್ಥಂ ಅಂತ. ಈಗ ನಾವೇನು ವ್ಯಾಖ್ಯಾನ ಮಾಡಿದ್ವಿ, ಆ ಶಂಕರಾಚಾರ್ಯ ಬರೆಯುವಾಗ ಎಷ್ಟು ಗಂಭೀರವಾಗಿ ಬರೀತಾರೆ ಆ ವಾಕ್ಯ ನೋಡಿ. ಯಥಾದರ್ಶಿತಾರ್ಥಂ ಅಂದರು. ಯಥಾದರ್ಶಿತ ಅಂದರೆ ನಾವೇನು ಅದಕ್ಕೆ ಸೇರಿಸಿಲ್ಲ, ಇನ್ಕ್ಲೂಡ್ ಮಾಡಿಲ್ಲ. ಗೀತೆ ಒಳಗೆ ಏನು ಅರ್ಥ ಇದೆಯೋ ಅದನ್ನು ಬಿಡಿಸಿ ನೋಡಿ, ಇಂಥ ಕಡೆ ಹೀಗೆ ಹೇಳಿದೆ, ಇಂಥ ಕಡೆ ಹೀಗೆ ಹೇಳಿದೆ ಅಂತ. ಕೆಲವ್ರು ಅಂತಾರೆ, ಮಹಾರಾಯ ನನ್ನೇನು ಅನ್ಬೇಡ, ನೀನೇನು ಅಂತಿದ್ಯೋ ಅದನ್ನೇ ನಿಂಗೆ ಹೇಳ್ತೀನಿ ಅಂತಾರಲ್ಲ. ಹಾಗೆ ಅಷ್ಟೇ, ಇವನೇನು ಹೇಳಿರ್ತಾನೋ ಅದನ್ನು ಅನ್ಬೇಕು, ಯಾಕೆಂದ್ರೆ ಅವನಿಗೆ ಅರ್ಥವಿರಬಹುದು. ಹಾಗೆ ಯಥಾದರ್ಶಿತ ಅರ್ಥ ಅಂದ್ರೇನು? ಭಗವಂತೇನು ಅರ್ಜುನನಿಗೆ ಉಪದೇಶ ಮಾಡಿದಾನೋ ಅಷ್ಟನ್ನು ಮಾತ್ರ, ಇನ್ಯಾವುದು ಕಲಬೆರಕೆ ಮಾಡದೆ ಹೇಳಿದ್ದೇವೆ ಹಾಗೆಯೇ ತಿಳ್ಕೋಬೇಕು. ಇದೆಲ್ಲ ಒಂದು ನಿಯಮ. ಒಂದು ಗ್ರಂಥ ಓದಲಿ, ಒಂದು ವಿಚಾರ ಮಾಡಲಿ, ಅದಕ್ಕೆಲ್ಲ ಒಂದು ಉಪಕ್ರಮ, ಉಪಸಂಹಾರ, ತಾತ್ಪರ್ಯ ಅಂತೆಲ್ಲ ಒಂದಾನೊಂದು 6 ಲಕ್ಷಣಗಳಿರುತ್ತೆ. ಅದಕ್ಕೆ ತಕ್ಕಂತೆ ಗ್ರಂಥವನ್ನು ಅಧ್ಯಯನ ಮಾಡಬೇಕು. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ, 108 ಗ್ರಂಥ ಓದಬೇಡ ಅಂತ, ತಲೆ ಕೆಟ್ಟು ಹೋಗ್ಬಿಡುತ್ತೆ. ಅದ್ರಲ್ಲಿ ಹಾಗೆ ಹೇಳಿದೆ, ಇದ್ರಲ್ಲಿ ಹೀಗೆ ಹೇಳಿದೆ ಅಂತೆಲ್ಲ ಓದಿ ಗಟ್ಟಿ ಮಾಡ್ಕೊಂಡು ಏನು ಮಾಡ್ತೀರಿ ಅಂತ ಇನ್ನೊಬ್ಬನ ಕೂರಿಸ್ಕೊಂಡು ಅವನಿಗೆ ಹೇಳೋದು. ನೋಡು ಅವನೇನಂತಾನೆ, ಎಷ್ಟೊಂದು ಓದಿದಾನಪ್ಪ ಅಂತ. ಅದಕ್ಕೆ ಓದಿ ಓದಿ ಮರಳಾದ ಕೂಚು ಭಟ್ಟ ಅಂತ ಹೇಳ್ತಾರೆ. ಅವನೊಳಗೇನು ಹೋಗೇ ಇಲ್ಲ, ಅದು ಬರೀ ಎಲ್ಲ ಬ್ರೈನ್ನೊಳಗೆ ಕೂತಿದೆ, ಹಾರಟ್ಗೆ ಹೋಗೇ ಇಲ್ಲ. ಏನು ಮಾಡಿ ಹಾಗಾಗಬಾರ್ದು. ಈ ಶಾಸ್ತ್ರ ಎಂಥದ್ದು, 18 ಅಧ್ಯಾಯ ಓದಿದ್ರು 15ನೇ ಅಧ್ಯಾಯದಲ್ಲೇ ಮುಳುಗಿಬಿಡ್ಬೇಕು. 15 ಅಧ್ಯಾಯ ಓದಿದ್ರು ಕ್ಷರಶ್ಚಾಕ್ಷರೇಚಾನ ತತ್ವದಲ್ಲಿ ಮುಳುಗಿಬಿಡ್ಬೇಕು. ಕ್ಲಾಸ್ ನಿಮ್ಮ ತಾತ್ಪರ್ಯಕ್ಕೆ ಏನೊಂದು ವ್ಯತ್ಯಾಸ ಬರಬಾರ್ದು, ಹೆಚ್ಚು ಕಮ್ಮಿ ಆಗಬಾರ್ದು. ತಿಳುವಳಿಕೆ ಬಂತು ಅಂದರೆ ಮುಗೀತು. ಇಷ್ಟೇ ತಿಳ್ಕೊಳ್ಳಿ. ಒಬ್ಬ ಮನುಷ್ಯ ಜ್ಞಾನಿ ಆಗಿಬಿಟ್ಟಾನೆ, ಅವನ್ನ ಅಜ್ಞಾನಿಯಾಗಿ ಪರಿವರ್ತನೆ ಮಾಡಿ ನೋಡೋಣ, ಹಾಗಾದ್ರೆ ಸಾಧ್ಯ. ಹಾಗೆ ಒಬ್ಬ ವಿದ್ಯಾವಂತ ಆದಾನೆ, ಅವನ್ನ ಅವಿದ್ಯಾವಂತರನ್ನಾಗಿ ಮಾಡಿ ನೋಡೋಣ, ಹಾಗಾದ್ರೆ. ಅದರಂತೆಯೇ ಬ್ರಹ್ಮವಿದ್ಯೆಯನ್ನ ಯಾವನ ಕರಾರುವಾಕ ಶಾಸ್ತ್ರೋಕ್ತವಾಗಿ ನೋಡಿ ತಿಳ್ಕೊತಾನ, ಅವನನ್ನು ಮತ್ತೇನು ನೀವು ಅಲ್ಲಾಡ್ಸೋಕ್ಕಾಗಲ್ಲ, ಜ್ಞಾನವನ್ನು ಬದಲಾಯಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ಇಂಥ ಯಾವ ಪುರುಷೋತ್ತಮ ತತ್ವವನ್ನು ಅರಿತು ಯಾವನು ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್, ಅವನನ್ನೇ ಬುದ್ಧಿವಾನ್ ಅಂತ ಕರೀತೇವೆ. ನಾನ್ಯಥಾ, ಬೇರೆ ಅಲ್ಲ. ಇನ್ನೊಂದು ಮಾತು, ಕೃತಕೃತ್ಯಶ್ಚ ಭಾರತ. ತುಂಬ ಚೆನ್ನಾಗಿದೆ ಇವಾಗ. ಕೃತಕೃತ್ಯನಾದ ಸ್ವಾಮಿ ಅಂತ ಎಷ್ಟೋ ಸಲ ಹೇಳ್ತೀವಿ ನಾವು. ಎಷ್ಟರ ಮಟ್ಟಿಗೆ ಅವತ್ತಿನ ಕೆಲಸ ಮುಗೀತು ಅಂತ ಇನ್ನೊಂದು ಕಾಯ್ಕೊಂಡು ಕೂತಿರುತ್ತೆ, ಮತ್ತೆ ಕೃತಕೃತ್ಯನಾಗ್ತಾನೇ ಇರಬೇಕು. ಎಷ್ಟು ಸಲ ಕೃತಕೃತ್ಯನಾದರೂ ಸಾಕು ಅಲ್ಲವೇ? ಸ್ವಾಮಿ ಗೆದ್ದೆ ಅಂತ. ಏನು ಗೆದ್ದೆಪ್ಪ? ಮಗಳು ಮದುವೆ ಮಾಡಿಬಿಟ್ಟೆ, ಸಂತೋಷ ಅಂತ. ಅಯ್ಯೋ ಇನ್ನೊಂದು ಮಗಳು ರೆಡಿ ಆಗಿದ್ದಾಳೆ. ಈ ಸಂಸಾರದಲ್ಲಿ ಕೃತಕೃತ್ಯನಾಗೋ ಪ್ರಶ್ನೆಯೇ ಇಲ್ಲ. ಏನು ಮಾಡ್ತೀರಿ? ಯಾವುದನ್ನು ತಾನೇ ಪೂರ್ತಿ ಮಾಡಿ ಮುಗಿಸ್ತಾನೆ. ಆದರೆ ನಾನು ಈ ದೇಹಾದಿಗಳಲ್ಲ ಅಂತಕ್ಕ ಆತ್ಮಜ್ಞಾನ ಮಾಡಿಕೊಂಡ ಅಂದರೆ ಸಾಕಾಷ್ಟ ಸಾಪರ ಆಗುತ್ತೆ. ಅದು ಕಟ್ಟ ಕಡೆಯದು. ಅದಕ್ಕಿಂತ ಇನ್ನು ಮುಂದಕ್ಕೆ ಏನು ತಿಳ್ಕೋಬೇಕಾದ್ರೆ. ಅದಕ್ಕೋಸ್ಕರ ಕೃತಕೃತ್ಯ ಅನ್ನೋ ಶಬ್ದಕ್ಕೆ ಕೃತಂ ಕೃತ್ಯಂ ಕರ್ತವ್ಯಂ ಏನ ಸಹ ಅಂತ, ಯಾವನು ಮಾಡಬೇಕಾದ ಕರ್ತವ್ಯವನ್ನು ಮಾಡಿದ್ದಾನೋ ಅವನನ್ನು ಕೃತಕೃತ್ಯ ಅಂತ ಕರೀತಾರೆ. ಅದನ್ನು ಶಂಕರಾಚಾರ್ಯರು ವಿವರಣೆ ಕೊಡ್ತಾರೆ. ವಿಶಿಷ್ಟ ಜನ್ಮ ಪ್ರಸೂತೇನ ಬ್ರಾಹ್ಮಣೇನ ಯತ್ ಕರ್ತವ್ಯಂ ತತ್ ಸರ್ವಂ
ಭಗವತ್ತತ್ವೇ ವಿದಿತೆ ಕೃತಂ ಭವೇದಿತ್ಯರ್ಥ. ಎಲ್ಲ ಸರಿ ಸ್ವಾಮಿ, ಕೃತಕೃತ್ಯನಾಗುವುದು ಅನ್ನೋ ಶಬ್ದಕ್ಕೆ ಮಾಡಬೇಕಾದದ್ದನ್ನು ಮಾಡಿ ಪೂರೈಸಿದ ಅನ್ನೋ ಸಾಮಾನ್ಯ ಅರ್ಥ ಆಯಿತು. ಆದರೆ ಅದರ ವಿಶೇಷಾರ್ಥ ಏನು? ಯಾಕೆ ಅಂದರೆ ಯಾವನೊಬ್ಬನು ಜಗತ್ತಿನಲ್ಲಿ ಕೃತಕೃತ್ಯನಾಗೋದಕ್ಕೆ ಸಾಧ್ಯವಿಲ್ಲ. ಈ ಪಾಲಿಟಿಕ್ಸ್ಗಳಿಗೆ ಗೊತ್ತಾಗುತ್ತೆ. ಯಾವನೇ ಪ್ರೈಮ್ ಮಿನಿಸ್ಟರ್ ಬರಲಿ ಎಲ್ಲರನ್ನೂ ಸಂತೋಷಪಡಿಸೋ ಅವ್ರು ಯಾವನ ಕೈಲೂ ಆಗೋದು. ಮತ್ತು ಕೃತಕೃತ್ಯತೆ ಎಲ್ವಂತೂ ಇಷ್ಟೇನ? ಹೌದು, ವ್ಯವಹಾರದಲ್ಲಿ ಕೃತಕೃತ್ಯತೆ ಇಲ್ಲವೇ ಇಲ್ಲ. ಹೋಗಿ ಯಾವ BJP ಗೌರ್ಮೆಂಟ್ ಬಂದರು ಅಂದೆ, ಇದು ಬಂದರು ಅಂದೆ, ಮತ್ತೊಬ್ಬ ಬಂದರು ಅಂದೆ, ಅಷ್ಟೇ ಅಲ್ಲಲ್ಲಿಗೆ ಮುಗಿದೋಗ್ಬಿಡುತ್ತೆ. ಅದು ಪರಿಪೂರ್ಣತೆ ಅನ್ನೋದಿಲ್ಲ. ಅದಕ್ಕೆ ಶಂಕರಾಚಾರ್ಯ ಬರೀತಾರೆ, ಹಾಗಲ್ಲ ವೇದಾಂತದಲ್ಲಿ ಕೃತಕೃತ್ಯತೆ ಅಂದರೆ ಮತ್ತು ಕೃತಕೃತ್ಯಶ್ಚ ಭಾರತ ಅಂತ ವೇದವ್ಯಾಸರು ಬರೆದು ಬಿಟ್ಟಿದಾರಲ್ಲ ಅಂತ ಬರೀಲಿ ಬಿಡಿ, ಅದಕ್ಕೆ ಅರ್ಥ ಇದೆ. ಹೇಳ್ತೀನಿ ಅಂತಾರೆ ಆಚಾರ್ಯರು. ಏನು? ವಿಶಿಷ್ಟ ಜನ್ಮ ಪ್ರಸೂತೇನ ಬ್ರಾಹ್ಮಣೇನ ಯತ್ ಕರ್ತವ್ಯಂ ಅಂತ. ಸೃಷ್ಟಿಯಲ್ಲಿ ಎಲ್ಲ ಜನಗಳು ಇದ್ದಾರೆ, ಸಂತೋಷ, ಅದಕ್ಕೇನು ಬೇಜಾರಿಲ್ಲ. ಆದರೆ ಬ್ರಾಹ್ಮಣ ಅಂತಿದ್ದಾನೆ ನೋಡಿ, ಅವನು ಯಾತಕ್ಕಾಗಿ ಹುಟ್ಟಿದ್ದಾನೆ? ಆತ್ಮಜ್ಞಾನವನ್ನು ತಿಳ್ಕೊಳ್ಳೋಕ್ಕೆ ಹುಟ್ಟಿರೋದು. ಅವನು ಮೊದಲ ಕೃತಕೃತ್ಯನಾಗಬೇಕು, ಆಮೇಲೆ ಬಾಕಿಯವರಾಗ್ತಾರೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ. ಇಲ್ಲಿ ಜನ್ಮ ಆ ಬ್ರಾಹ್ಮಣನ ಹೊಗಳಕ್ಕೆ ಬರದ ಮಾತಲ್ಲ, ಮೇಲ್ಪಂಕ್ತಿ ಅಂತ. ಅವನು ಮೇಲ್ಪಂಕ್ತಿ ಹೇಗಿರುತ್ತೆ ಅದರಂತೆ ನಡೆಯುತ್ತೆ ಅಂತ. ಈಗ ಒಂದು ರೈಲು ಹೋಗ್ತಾ ಇದ್ರೆ ಎಲ್ಲ ಗಾಡಿಯು ಏನು ಮಾಡುತ್ತೆ ಅದು ಎಂಜಿನ್ ಪ್ರಕಾರ ಹೋಗುತ್ತೆ. ಎಂಜಿನ್ ಎಳ್ಕೊಂಡು ಹೋದ್ರೆ ಅದು ಹಿಂಗಡೆ ಹೋಗಿಬಿಡುತ್ತೆ. ಎಂಜಿನ್ ಸ್ವಾಮಿ ಸ್ಟೇಷನ್ ತಲುಪಿತು, ಗಾಡಿ ತಲುಪಿಲ್ಲ ಅಂತ ಯಾರು ಹೇಳ್ತಾರೋ? ಯಾಕೆ ಅಂತ, ಎಂಜಿನ್ಗೆ ಅಟ್ಯಾಚ್ ಆಗಿದೆ. ಅಟ್ಯಾಚ್ ಆಗದೆ ಇರೋದು ಅಲ್ಲೇ ನಿಂತಿರುತ್ತೆ. ಅದು ಸರಿ, ಅದೇನು ಮಾಡೋಕ್ಕಾಗಲ್ಲ. ಹಾಗೆ ಎಷ್ಟು ಜನ ಹೇಳಿದ ವಿಶಿಷ್ಟ ಜನ್ಮ ಪ್ರಸವತೇನ ಬ್ರಾಹ್ಮಣೇನ. ಯಾವನಾದರೂ ಒಳ್ಳೆ ಯೋಗ್ಯವಾದಂಥ ಕುಟುಂಬದಲ್ಲಿ ಹುಟ್ಟಿ ಯತ್ ಕರ್ತವ್ಯಂ ತತ್ ಸರ್ವಂ, ಅವನ ಜವಾಬ್ದಾರಿ ಜಾಸ್ತಿ ಆಯ್ತು. ಈಗ ಏನು ಮಾಡಬೇಕು ಅವನು ಅಂತ ಮೊದಲು ಈ ಪುರುಷೋತ್ತಮ ತತ್ವ ತಿಳ್ಕೋಬೇಕು. ಅವನು ತಿಳ್ಕೊಂಡ ಅಂದರೆ ಅವನನ್ನು ಫಾಲೋ ಮಾಡೋರೆಲ್ಲ ಕೃತಾರ್ಥರಾಗ್ತಾರೆ. ನೋಡಿ, ಈಗ ಒಬ್ಬ ಜ್ಞಾನಿ ಇದ್ದುಬಿಟ್ರೆ ಎಲ್ಲರನ್ನೂ ಉದ್ಧಾರ ಮಾಡಿ. ಒಂದ್ಸಲ ಸೂರ್ಯ ಬೆಳಗ್ಗೆ ಬಿಟ್ಟ ಅಂದರೆ ಎಲ್ಲರ ಮನೆ ಕತ್ಲಿಯೋ ಕಟೋಗ್ಬಿಡುತ್ತೆ ಅಂತ ಅರ್ಥ. ಅವನು ಬಡವನಾರಿ ಮನುಷ್ಯನ ಎಂತನಾರು ಹಾಕ್ಕೊಂಡವನಿಗೆ. ಹಾಗೆ ಬ್ರಾಹ್ಮಣನಿಗೆ ಒಂದು ಆನಂದ ವೈಶಿಷ್ಟ್ಯ ಕೊಟ್ಟಿರೋದೇನು ಅಂದರೆ, ಅವನು ಸತ್ವಗುಣ ಸಂಪನ್ನನಾಗಿರ್ತಾನೆ. ತಿಳ್ಕೊಳ್ಳೋದಕ್ಕೆ ಅವನಿಗೆ ಎಲ್ಲ ಸಂಸ್ಕಾರಗಳಿರುತ್ತೆ. ಆ ಪುಣ್ಯಾತ್ಮ ತಿಳ್ಕೊಂಡು ಬಾಕಿಯವರಿಗೂ ಅದನ್ನು ಹೇಳಿಬಿಟ್ರೆ ಬೇಡ, ಬೇರೆಯವ್ರು ತಿಳ್ಕೊಳ್ಳೇ ಬಿಡಲಿ, ಅವನು ಫಾಲೋ ಮಾಡಿಬಿಟ್ರೆ ಸಾಕು, ಉದ್ಧಾರ ಆಗ್ಬಿಡುತ್ತೆ. ಇದು ದೊಡ್ಡ ಉಪಕಾರ ಲೋಕಕ್ಕೆ ಮಾಡಬೇಕಾದ್ದು. ನೋಡಿ, ಎಷ್ಟೇ ಜನಗಳನ್ನು ಸುಖವಾಗಿಡ್ತೀನಿ, ಹಾಗೆ ಹೀಗೆ ರಾಜ್ಯ ಸ್ವಾತಂತ್ರ್ಯ ಬಂತು, ಪ್ರಜಾ ಸ್ವಾತಂತ್ರ್ಯ, ಅದು ಇದು ಎಷ್ಟೋ ಮಾಡ್ತೀನಿ ಕಾನ್ಸ್ಟಿಟ್ಯೂಷನ್. ಒಂದೇ ಪ್ರಶ್ನೆ ನಂದೇನು, ಯಾರು ಸುಖವಾಗಿದ್ದಾರೆ? ಬ್ರಿಟಿಷ್ನವರಿದ್ದಾಗ ಸುಖವಾಗಿದ್ವು, ಸ್ವಾತಂತ್ರ್ಯ ಬಂದ ಮೇಲೆ ಸುಖವಾಗಿದ್ವು ಅಂತ. ನನಗೇನು ಈ ಸ್ವಾತಂತ್ರ್ಯದ ಮೇಲೆ ಏನು ಹೊಟ್ಟೆ ಕಿಚ್ಚೆಲ್ಲ ಇರೋದು ಹೇಳ್ತಾರೆ. ಯಾರು ಸುಖವಾಗಿದ್ದೀನಿ? ಏನು ಯಾರು ಇಲ್ಲ. ಪ್ರೈಮ್ ಮಿನಿಸ್ಟ್ರು ಅಯ್ಯೋ ಎಲ್ರಿಗಿಂತ ಜಾಸ್ತಿ ಅಂದಮೇಲೆ ಈಗ ಮಾಡಿದಂಥ ಏನೇನು ಶ್ರಮ ಇದೆಯೋ ಅದು ಫಲ ಕೊಡದೆ ಹೋದರೆ ಉಪಯೋಗವೇನು ಅಂತ. ನೋಡಿ, ಅಧ್ಯಾತ್ಮಶಾಸ್ತ್ರಕ್ಕೆ ಬನ್ನಿ, ಹಾಗಾಗಲ್ಲ. ನಿಮ್ಮ ಮನಸ್ಸಿನ ಶೋಕಮೋಹಗಳು ಹೋಗುತ್ತೆ, ಶಾಂತಿ ಸಮಾಧಾನ ಸಿಗುತ್ತೆ. ಬ್ರಾಹ್ಮಣ ಜನ್ಮ ಬಂದದ್ದು ಬೇಡ, ಮನುಷ್ಯ ಜನ್ಮ ಬಂದದ್ದಕ್ಕೆ ಅದಕ್ಕೊಂದು ಸಾರ್ಥಕತೆ ಸಿಗುತ್ತೆ. ಮಾಡಿ ಎಂತ ಏತದ್ಬುದ್ಧ ಬುದ್ಧಿಮಾನ್ ಸ್ಯಾತ್. ಹೊಗಳಿಕೆ ನೋಡಿ ಹೇಗಿದೆ. ಆದ್ದರಿಂದ ಶಂಕರಾಚಾರ್ಯರಂತಾರೆ, ಎಲ್ಲರಿಗೂ ಬ್ರಹ್ಮವಿದ್ಯೆಯಲ್ಲಿ ಅಧಿಕಾರ ಇದೆ, ಮನುಷ್ಯ ಮಾತ್ರವನಿಗೆ ಇದೆ. ಪ್ರತಿಯೊಬ್ಬರೂ ತಿಳ್ಕೋಬೇಕು, ಪ್ರತಿಯೊಬ್ಬರೂ ಕೃತಾರ್ಥರಾಗಬೇಕು. ಇಷ್ಟು ದೊಡ್ಡ ಸರ್ಕಲ್ ವೇದಾಂತ ಅಂದರೆ ಸಾರ್ವಜನಿಕ, ಸಾರ್ವತ್ರಿಕ, ಸರ್ವರ ಆತ್ಮನೆಂದು ಹೇಳೋದು. ಇದರಲ್ಲಿ ಜಾತಿ ಮತ ಕುಲ ಅಂತಕ್ಕಂಥ ಯಾವ ಭೇದ ದೃಷ್ಟಿಯೂ ಅನವಶ್ಯಕ. ಎಲ್ಲರಲ್ಲೂ ಇರೋ ಆತ್ಮ ಒಬ್ಬನೇ, ಅವನೇ ಪುರುಷೋತ್ತಮ, ಅವನೇ ಜಗತ್ತಿನ ಸ್ವರೂಪ ಅಂತ ಹೀಗೆಲ್ಲ ವರ್ಣನೆ ಮಾಡಿ ಆ ತತ್ವದಲ್ಲಿ ನಿಂತವನು ಏನಾಗ್ತಾನೆ? ಕೃತಕೃತ್ಯಶ್ಚ ಭಾರತ ಅಂದ್ರ ನ ಚ ಅನ್ಯಥಾ ಕರ್ತವ್ಯಂ ಪರಿಸಮಾಪ್ಯತೆ ಕಸ್ಯಚಿತ್ ಇತ್ಯಭಿಪ್ರಾಯ. ನೀವು ಏನೇ ಶ್ರೇಯಜ್ಞ ಯಾಗ ಮತ್ತೊಂದು ಪೂಜೆ ಪುನಸ್ಕಾರ ದಾನ ಧರ್ಮ ತೀರ್ಥಯಾತ್ರೆ ಎಷ್ಟೇ ಪುಣ್ಯಗಳನ್ನು ಮಾಡಿದ್ದರೂ ಈ ಆತ್ಮತತ್ವ ಭಗವತ್ತತ್ವೇ ವಿದಿತೆ ಕೃತಂ ಭವೇ.
ಭಗವತ್ ತತ್ವವನ್ನು ತಿಳಿದ್ರೆ ನೀವು ಎಲ್ಲವನ್ನೂ ಮಾಡಿದಾಗಾಯ್ತು. ಇಲ್ಲ ಎಷ್ಟೇನೇನು ಮಾಡಿದ್ರೂ ಪರಿಪೂರ್ಣವಲ್ಲ ಅನ್ನೋ ಅರ್ಥ. ನಚ ಅನ್ಯಥಾ ಕರ್ತವ್ಯಂ ಪರಿಸಮಾಪ್ಯತೆ. ಮತ್ತಿನ್ನೊಂದ್ಸಲ ಬರೋದು, ಮನುಷ್ಯ ಮಾಡಬೇಕಾದ ಕರ್ತವ್ಯ ಇಷ್ಟರಿಂದಲೇ ಪರಿಪೂರ್ಣವಾಗಬೇಕೇ ಹೊರತು ಜ್ಞಾನದಿಂದ ಬೇರೆ ಯಾವ ರೀತಿಯಿಂದಲೋ ಕರ್ತವ್ಯ ಪೂರ್ತಿ ಆಯಿತು ಅಂತ ಹೇಳೋಕೆ ಬರೋಲ್ಲ, ಪರಿಸಮಾಪ್ತವಾಗುವುದಿಲ್ಲ. ಯಾಕೆ ಅಂದರು, ಭಗವದ್ಗೀತೆಯಲ್ಲೇ ಬರೆದಿದ್ದಾರೆ ಕೇಳಿ ಅಂತಾರೆ ಶಂಕರಾಚಾರ್ಯರು. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಒಂದು ವಾಕ್ಯ. ಏತದ್ಧಿ ಜನ್ಮ ಸಾಫಲ್ಯಂ ಬ್ರಾಹ್ಮಣಸ್ಯ ವಿಶೇಷತಃ ಪ್ರಾಪ್ಯೈತತ್ ಕೃತಕೃತ್ಯೋ ಹಿ ದ್ವಿಜೋ ಭವತಿ ನಾನ್ಯಥಾ ಇತಿ ಚ ಮಾನವಂ ವಚನಂ. ಎರಡು ಕೊಟೇಶನ್ ಕೊಡ್ತಾರೆ. ಮೊದಲನೇದು ಭಗವದ್ಗೀತೆಯಲ್ಲೇ ಇದೆ. ಏನಂತ? ಆ ಸಾಕ್ಷಾತ್ ಗೀತಾಚಾರ್ಯನೇ ಅರ್ಜುನಂಗೆ ಹೇಳಿದಾನಲ್ಲಪ್ಪ, ಹೇ ಪಾರ್ಥ, ಸರ್ವಂ ಕರ್ಮ, ಮಾಡಬೇಕಾದ ಕರ್ತವ್ಯ ಕರ್ಮಗಳೆಲ್ಲವೂ ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನ ಬಂತು ಅಂದರೆ ಎಲ್ಲವೂ ಅದರಲ್ಲಿ ಅಡಕವಾಗಿದೆ, ಪರಿಪೂರ್ಣವಾಗಿದೆ. ಎಲ್ಲ ಕರ್ಮಗಳನ್ನು ಮಾಡಿದ ಫಲ ಜ್ಞಾನದಿಂದ, ಜ್ಞಾನ ಮಾತ್ರದಿಂದ ಉಂಟಾಗುತ್ತೆ. ಇದು ಎಷ್ಟು ಕಾಮನ್ ಆಗಿದೆ ಅಂದರೆ, ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಡಿಫರೆನ್ಸ್ ಏನು ಅಂದರೆ, ಕರ್ಮ ಎಲ್ಲರೂ ಮಾಡೋ ಹಾಗಿಲ್ಲ. ಇಂತಿಂಥವ್ರು ಇಂತಿಂಥ ಕರ್ಮ ಅಂತ ಏನೇನೋ ನಿಯಮಗಳಿದೆ. ಅದರಲ್ಲೂ ಕೇಳಿ, ಬ್ರಾಹ್ಮಣನಾದವನು ಗೃಹಸ್ಥನಾದವನು ಮಾಡಬೇಕು ಅಂತಿರುತ್ತೆ. ಅಕಸ್ಮಾತ್ ಗೃಹಸ್ಥನಿಗೆ ಪತ್ನಿ ಹೋಗ್ಬಿಡ್ಲು, ಮತ್ತು ಅವನಿಗೆ ಕರ್ಮಾಧಿಕಾರ ಹೋಯ್ತು, ಗೋವಿಂದ. ಹೀಗೆ ಕರ್ಮದಲ್ಲಿ ವಿಪರೀತ ವೈಲಕ್ಷಣ್ಯಗಳು. ಅದಕ್ಕಂದ್ರು ಆ ಕರ್ಮ ಮಾಡಿ ನೀವೇನು ಫಲ ಪಡೀತೀರೋ ಅದು ಕರ್ಮಕ್ಕೆ ಯಾಕೆ ಸುಮ್ಮನೆ ಒದ್ದಾಡ್ತೀರಿ, ಜ್ಞಾನ ಸಂಪಾದನೆ ಮಾಡಿ ಅಂತ. ಜ್ಞಾನ ಯಾರಿಗೆ? ಯಾರಿಗೆ? ಸಮಸ್ತ ಜಗತ್ತಿನ ಎಲ್ಲ ಮಾನವರಿಗೂ. ಭಗವದ್ಗೀತೆ ಯಾರಿಗೆ ಅಂತ ಯಾರೋ ಪ್ರಶ್ನೆ ಕೇಳೋ ಹಾಗಿಲ್ಲ. ಸಾರ್ವತ್ರಿಕವಾದಂತಹ ಗ್ರಂಥ ಅದು. ಯಾವ ದೇಶದಲ್ಲಿ, ಯಾವ ಕುಲದಲ್ಲಿ ಯಾವನ್ ಬೇಕಾದ್ರೂ ಓದಬಹುದು, ಜ್ಞಾನ ಮಾಡ್ಕೋಬಹುದು. ಅತ್ಯಂತ ವಿಶಾಲವಾದದ್ದು. ಯಾಕೆ ಅಂದರೆ ಭಗವಂತನೇ ಹೇಳಿದ್ದಾನೆ, ಜ್ಞಾನದಲ್ಲಿಯೇ ಎಲ್ಲ ರೀತಿಯಾದ ಪುರುಷಾರ್ಥವೂ ಅಡಕವಾಗಿದೆ, ಪರಿಸವಾಗಿದೆ. ಅದಕ್ಕೆ ಇನ್ನೊಂದು ಮಾತು ಮಾಡಿದ್ರು. ಆಯಿತು, ಮತ್ತೊಂದು ಮಾತು ಏನು ಹೇಳ್ತಾರೆ ಅಂದರೆ, ಯಾರೇ ವಿಚಾರ ಮಾಡಿ ತಿಳ್ಕೊಳ್ಳಿ ಕೃತಾರ್ಥರಾಗ್ತಾರೆ, ಎಲ್ರಿಗೂ ಸಮಾನ ಅನ್ನೋ ಬಗ್ಗೆ ಭಿನ್ನಾಭಿಪ್ರಾಯವಿಲ್ಲ. ಆದರೆ ತಿಳಿದುಕೊಳ್ಳಲೇಬೇಕಾದವನು ಯಾರು ಗೊತ್ತಾ? ಬ್ರಾಹ್ಮಣ. ನಮಗೆ ಬಂತು ಗ್ರಾಚಾರ್ಯ. ಯಾಕೆ ಉಳಿದವರು ತಿಳ್ಕೊಳ್ಳದೇ ಇರಲಿ. ಎಷ್ಟೋ ಸಲ ಹಾಗಾಗುತ್ತೆ, ಸ್ವಾಮಿ ತಿಳಿದೋ ನಾವು ಮಾಡಿದ್ದೀವಿ ಎಲ್ಲ ನಿಮಗೆ ಅಂತ ಅವ್ನು ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಿಬಿಟ್ಟು ಅವನ ದಿನ ನಮಗೆ ಬಂದು ಗಂಟೆ ಬಿಡ್ತೀವಿ. ಅವನಿಗೇನು ಆಗೋಲ್ಲ. ಅದಕ್ಕೆ ಆ ಪುರೋಹಿತ ಇದಾನಲ್ಲ, ಅವನ ಅವಸ್ಥೆ ಬೇಡ. ಎಲ್ಲರೂ ನಮಸ್ಕಾರ ಹೊಡೆದ್ಬಿಡ್ತಾರೆ, ಉಳ್ಳ. ಅದಕ್ಕೆ ಹೇಳ್ತಾರೆ, ಬ್ರಾಹ್ಮಣ ಅನ್ನೋನು ಎಷ್ಟರ ಮಟ್ಟಿಗೆ ಎಚ್ಚರಿಕೆ ಆಗಿರಬೇಕು, ಅವನು ಹೇಗೆ ಸಂಪಾದನೆ ಮಾಡಿರಬೇಕು ಈ ಜ್ಞಾನವನ್ನು ಅನ್ನೋದಕ್ಕೆ ಹೊಗಳ್ತಾರೆ. ಏತದ್ಧಿ ಜನ್ಮ ಸಾಫಲ್ಯಂ ಬ್ರಾಹ್ಮಣಸ್ಯ ವಿಶೇಷತಃ ಅಂತ ಒಂದು ವಾಕ್ಯ. ಇದು ಮನುಸ್ಮೃತಿಯಲ್ಲಿದೆ. ಮನುಸ್ಮೃತಿಕಾರ ಹೇಳ್ತಾನೆ ನೋಡಿ, ಜನ್ಮ ಹುಟ್ಟಿದ್ದಕ್ಕೆ ಸಾರ್ಥಕ ಆಗಬೇಕು ಅನ್ನೋದು ಎಲ್ರಿಗೂ ಸಮಾನ. ಬ್ರಾಹ್ಮಣನಾದವನು ಮಾತ್ರ ಈ ಅವಕಾಶವನ್ನು ಕಳ್ಕೋಬಾರದು. ಬ್ರಾಹ್ಮಣಸ್ಯ ವಿಶೇಷತಃ ಎಕ್ಸ್ಟ್ರಾರ್ಡಿನರಿ ಹೇಳ್ತಾ ಇದ್ದೀನಿ ಜೋಪಾನ. ಬೇರೆಯವ್ರ ಗೀತೆ ಓದ್ತಾರೋ ಬಿಡ್ತಾರೋ ಜ್ಞಾನ ಮಾಡ್ಕೋತಾರೋ ಇಲ್ಲೋ ಅದು ಅವರವರಿಗೆ ಸೇರಿ. ಬ್ರಾಹ್ಮಣನಾದವನು ಕಡ್ಡಾಯವಾಗಿ ಈ ಒಂದಾನೊಂದು ತತ್ವವನ್ನು ತಿಳ್ಕೊಳ್ಳಲೇಬೇಕು. ಆ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು. ಯಾಕೆ ಸ್ವಾಮಿ ಅದೇ ಆಗಬೇಕೆ ಅಂದರೆ, ಹೌದು, ನಾನ್ಯಥಾ ಬೇರೆ ರೀತಿ ಇಲ್ಲ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅಂದರು. ಸಾಕಾ? ಆ ಪರಮಾತ್ಮನನ್ನು ಅರಿತುಕೊಂಡ್ರೆ ಅಮೃತನಾಗ್ತಾನೆ ಅಂದರು. ತೃಪ್ತಿ ಆಗಲಿಲ್ಲ ಋಷಿ. ನಾಣ್ಯ ಪಂಥ ಅಯನಾಯ ವಿದ್ಯತೆ. ಜೋಪಾನ, ಈ ತತ್ವ ತಿಳ್ಕೊಳ್ಳೋದು ಅನ್ನೋದು ಒಂದು ಮಾತು ಬಿಟ್ರೆ, ಜ್ಞಾನ ಅನ್ನೋದು ಒಂದು ಸಾಧನ ಬಿಟ್ರೆ ಇನ್ನು ಬೇರೆ ಮಾರ್ಗ ಇಲ್ಲ. ಇಲ್ಲೇ ಇಲ್ಲ ಅಂತ ತಿಳ್ಕೊಳ್ಳೋದೇ ಮಾರ್ಗ ಅಂತ. ಪ್ರಾಪ್ಯೈತ ಕೃತಕೃತ್ಯೋ ಹಿ ಅಂತ ನೋಡಿ, ಇಂಥ ಬ್ರಾಹ್ಮಣ ಜನ್ಮ ಬರಬೇಕಾದ್ರೆ ತುಂಬಾ ಪುಣ್ಯ ಮಾಡಿರಬೇಕು. ಅದು ಬಂದಿದೆ. ಆಗ ಆತ್ಮನ ತಿಳ್ಕೊಂಡ ಅಂದರೆ ಕೃತಕೃತ್ಯೋ ಭವತಿ. ಬಚಾವಾದ ಉದಾಹರಣ. ನಾನ್ಯಥ ಬೇರೆ ರೀತಿಯಲ್ಲಿ ಆಗುವುದಿಲ್ಲ. ಇದು ಎಷ್ಟೋ ರೀತಿಯಲ್ಲಿ ವ್ಯವಹಾರಕ್ಕೆ ಕೂಡ ಉಪಕಾರವಾಗಿ. ಒಂದು ಸರ್ಕಾರಿ ಕೆಲಸಕ್ಕೆ ಸೇರಿದ ಅಂತಿಕೊಳ್ಳಿ, ಅಚ್ಚುಕಟ್ಟಾಗಿ 30 ವರ್ಷ ಸರ್ವೀಸ್ ಮಾಡಿ ಎಲ್ರಿಗೂ ಉಪಕಾರ ಮಾಡಿದ್ದೆ, ಹೊರಟೋಗ್ತಾನಪ್ಪ ಎಂಥ ಮನುಷ್ಯ ಅಂತ ಎಲ್ಲ ಜನ ಬಾಯಲ್ಲಿ ಹೊಗಳೇ ಹೋಗ್ತಾರೆ.
ಅಲ್ವೇ? ಅದೇ ಇನ್ನು 30 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಅಂತ ಬರ್ಕೊಂಡ್ರೆ ಅಯ್ಯೋ ಯಾರಾದರೂ ಅಷ್ಟೇ, ಕೆಲಸದಲ್ಲಿದ್ರು ಅಷ್ಟೇ ಒಪ್ಪೋದಿಲ್ಲ. ಎಷ್ಟು ವ್ಯತ್ಯಾಸ ಆಗುತ್ತೆ. ಇದನ್ನೇನು ಹೇಳ್ಕೊಟ್ಟಿರ್ತೀವಿ ನಾವು ಜನಗಳಿಗೆ, ಅವ್ರ ಬಾಯಲ್ಲೇ ಮಾಡಿದ್ದ ಅಂದ್ರೆ ಅದನ್ನು ಯಾರೂ ಮರೆಯಲ್ಲ ಅಲ್ವೇ? ಮಾಡಿದಂತೆ ನಟನೆ ಮಾಡಿದ ಅಂದರೆ ಇವರಸ್. ಇನ್ನು ವ್ಯವಹಾರದಲ್ಲಿ ಹೀಗಿರ್ಬೇಕಾದ್ರೆ ಇನ್ನು ಪರಮಾತ್ಮನ ತಿಳ್ಕೋಬೇಕು. ನಾ ಮಾಡಿದ ಹಾಗೆ ಭಕ್ತಿ ಮಾಡಿದ ಹಾಗೆ ನಟನೆ ಮಾಡಿಬಿಟ್ರೆ, ಸಿನಿಮಾದಲ್ಲಿ ನಾಡಿದ ಹಾಗೆ ಮಾಡಿಬಿಟ್ರೆ ಅವ್ನು ಭಕ್ತನಾಗಿಬಿಡ್ತಾನೆ. ಬಹಳ ಭಕ್ತ ಸ್ವಾಮಿ ಅಂಬರೀಷನ ವೇಷ ಹಾಕಿಬಿಟ್ಟಿದ್ದಾನೆ, ವೇಷ ಹಾಕಿದ್ದ ಅಷ್ಟೇ ಅಂಬರೀಷ್ ಎಲ್ಲ ಹಾಗೆಲ್ಲ ನಡೆಯೋದಿಲ್ಲ. ನಾನ್ಯಥಾ ಪೂರ್ವಕವಾಗಿ ಇಷ್ಟೇ ಸುಲಭ ನೋಡಿ. ಜ್ಞಾನ ಅನ್ನೋದೇನು ಮನುಷ್ಯನಿಗಿರ್ತಕ್ಕಂಥ ಒಂದು ವರ, ಪಶು ಪ್ರಾಣಿಗಳಿಲ್ಲಿದೆ. ಇದನ್ನು ತಿಳ್ಕೊಂಬಿಟ್ಟಾರೆ ಕೃತಾರ್ಥನಾಗ್ತಾನೆ ಅಂದ್ರೆ ಎಲ್ಲ ಹತ್ತು ಬಂದಿದ್ದೀವಲ್ರಿ ಪರಮಾತ್ಮ ತಿಳ್ಕೊಳ್ಳೋಕ್ಕೆ. ಮನುಷ್ಯ ಜನ್ಮ ಬಂದಿದೆ, ಬುದ್ಧಿ ಬಂದಿದೆ, ತಿಳುವಳಿಕೆ ಬಂದಿದೆ, ಶಾಸ್ತ್ರ ಇದೆ. ಈಗ ಮಾತ್ರ ಕಣ್ಣು ಮುಚ್ಕೊಂಡು ಕೂತ್ಕೋಬಾರ್ದು. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋ ಹಾಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಏತದ್ಬುದ್ಧ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಅಂತ ಹೀಗೆ ಈ ಒಂದು ಅಧ್ಯಾಯದಲ್ಲಿ ಪುರುಷೋತ್ತಮ ಯೋಗವನ್ನು ವಿಚಾರ ಮಾಡಿ ಅದರ ಒಂದು ಹೊಗಳಿಕೆ ಅಂದರೆ ಸ್ತುತಿಯನ್ನು ಕೂಡ. ಮುಂದಿನ ಅಧ್ಯಾಯ ಶ್ರೀ ಭಗವಾನ್ ವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ಪಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧ ತ್ಯಾಗಶಾಂತಿರಪಶನಂ ದಯಾಭೂತೇಷ ಲೋಲುತ್ವಂ ಮಾರ್ಗಂ ಶ್ರೀರಚಾಪನಂ ತೇಜಃ ಕ್ಷಮಾ ಧೃತಿಃ ಶೌ ಅದ್ರೋಹೋ ನಾತಿಮಾನಿತ ಭವಂತಂ ಪದಂ ದೈವೀಂ ಅಭಿಜಾತಸ್ಯ ಭಾರತ ಅಂತ ಪ್ರಾರಂಭವಾಗುತ್ತೆ. ಇವತ್ತು ಸ್ವಲ್ಪ ನನಗೆ ಬೇರೆ ಕಾರ್ಯಕ್ರಮ ಇರೋಣದ್ರಿಂದ 9:15 ಗಂಟೆ, ದಯವಿಟ್ಟು 10 ಗಂಟೆಗೆ ಬಂದ್ಬಿಡಿ. 11 ಗಂಟೆ ಒಳಗೆ 2ನೇ ಪರ್ಯಾಯವನ್ನು ಮುಗಿಸಿಬಿಟ್ಟು ನಾನು ಬೇರೆ ಸ್ವಂತ ಕೆಲಸ ಇದೆ ಹೋಗಬೇಕಾಗುತ್ತೆ. ದಯಮಾಡಿ ಇದಂಥವೆಲ್ಲ